ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವದಿತ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ಮಾಡಿದ್ದನ್ನೇ ಮತ್ತೆ ಇವತ್ತು ಮಾಡಬೇಕಾಗಿದೆ. ಯಾಕೆ ಅಂದರೆ ಇದು ಬಹಳ ಮುಖ್ಯವಾದ ಘಟ್ಟ. ಆಪದ್ಧರ್ಮ ಪರ್ವ ಕೆಲವೊಬ್ಬರಿಗೆ ಈಗ ಆಪತ್ತು ಈಗಾಗಲೇ ಬಂದಿದೆ ಅಂತ, ಕೆಲವೊಬ್ಬರಿಗೆ ಇಲ್ಲ ಮುಂದೆ ಬರುತ್ತೆ ಅಂತ, ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯಗಳಿದೆ. ಆದರೂ ಆಪದ್ಧರ್ಮ ಪರ್ವವನ್ನು ಓದದೆ ಹೋದರೆ ಆಪತ್ತಿನಿಂದ ಪಾರಾಗೋದು ಹೇಗೆ, ಆಪತ್ತಿನಲ್ಲಿ ಹೇಗಿರಬೇಕು, ಯಾವುದನ್ನು ಉಳಿಸ್ಕೋಬೇಕು ಅಂತ ಗೊತ್ತಾಗೋದಾದರೂ ಹೇಗೆ? ಅದರಿಂದಾಗಿ ಇವತ್ತಿನ ದಿನಮಾನದಲ್ಲಿ ನಾವು ಆಪದ್ಧರ್ಮ ಪರ್ವವನ್ನೇ ನೋಡಬೇಕಿದೆ. ಒಂದು ರೀತಿ ರಾಷ್ಟ್ರೀಯ ಪಠ್ಯ ಆಗಬೇಕು, ಆ ಪರಿಸ್ಥಿತಿ ಇದೆ ಇವತ್ತು. ನ್ಯಾಷನಲ್ ಟೆಕ್ಸ್ಟ್. ಆದರೆ ಆಪದ್ಧರ್ಮ ಪರ್ವದ ಬಗ್ಗೆ ಗಮನ ಹರಿದಿಲ್ಲ. ಅದನ್ನು ತಿಳ್ಕೊಳ್ಳೋದ್ರ ಮೂಲಕ ಆಪತ್ತು ಇಲ್ಲದೇ ಇರುವಾಗ ನಮ್ಮ ಭಾವನೆ ಹೇಗಿರಬೇಕು, ಆಪತ್ತು ಅಂದರೆ ಏನು, ಯಾವ ಮಟ್ಟದಲ್ಲಿರುತ್ತೆ, ಇದೆಲ್ಲ ನಮಗೆ ಗೊತ್ತಾಗತ್ತೆ. ಯಾವ ಎಕ್ಸ್ಟ್ರೀಮ್ಗೆ ಹೋಗುತ್ತೆ ಆಪತ್ತು ಅಂತ ಹೇಳಿದರೆ, ನ್ಯಾಚುರಲ್ ಕೆಲಾಮಿಟೀಸ್ ಒಂದು ರೀತಿ, ದೊಡ್ಡ ಸುಂಟರ ಗಾಳಿ ಬಂತು, ಲಾವಾರಸ ಉಕ್ಕಿ ಬಂತು, ಮೇಲ್ಗಡೆಯಿಂದ ಇನ್ನೇನೇನೋ ಆಪತ್ತುಗಳು ಒದಗಿ ಬಂತು, ಅಥವಾ ಎಲ್ಡಾರೋಡೋ ಏನೇನು ಸಮಸ್ಯೆಗಳಿದೆ ಅಲ್ವಾ. ಎಲ್ಡಾರೋಡೋ ಬಂತು ಅಂದ್ರೆ ಏನು ಮಾಡಬಹುದು, ಅದೆಲ್ಲ ಒಂದು ಆಪತ್ತು. ಆದರೆ ಬುದ್ಧಿಗೆ ಆಪತ್ತು ಬಂದರೆ ಏನು ಮಾಡಬೇಕು, ಯಾವುದನ್ನು ಉಳಿಸ್ಕೋಬೇಕು? ದೇಹಕ್ಕೆ ಆಪತ್ತು ಬಂದು ಬುದ್ಧಿಗೆ ಎಫೆಕ್ಟ್ ಆಗೋದಾದರೆ ಏನು ಮಾಡಬಹುದು? ಅದನ್ನು ಹೇಳುವಂಥದ್ದು ಇವತ್ತು ಬೇಕಾಗಿರುವಂಥದ್ದು. ಅದನ್ನು ನಾವು ಇದರಿಂದ ನೋಡುತ್ತೇವೆ. ಯುಧಿಷ್ಠಿರ ಹೀನೇ ಪರಮಕೆ ಧರ್ಮೇ ಸರ್ವಲೋಕ ವಿಲಂಘಿತೆ ಅಧರ್ಮೇ ಧರ್ಮತಾಂ ನೀತೆ ಧರ್ಮೇ ಚ ಧರ್ಮತಾಂ ಗತೆ. ಧರ್ಮದ ಕಾನ್ಸೆಪ್ಟೇ ನಾಶ ಆಗಿ ಅಧರ್ಮವನ್ನೆಲ್ಲ ಧರ್ಮ ಅಂತ ತಿಳಿದುಕೊಂಡು, ಅಮುಖ್ಯವಾದದ್ದನ್ನೆಲ್ಲ ಮುಖ್ಯ ಅಂತ ಅಂದುಕೊಂಡ್ರು ಅಧರ್ಮವನ್ನು ಧರ್ಮ ಅಂತ ತಿಳ್ಕೊಂಡ್ವಿ ಅಂತಲೇ ಅರ್ಥ. ಮುಖ್ಯವಾದದ್ದನ್ನು ಮುಖ್ಯ ಅಲ್ಲ ಅಂತ ತಿಳ್ಕೊಂಡ್ರು ಇದೇ ಅರ್ಥ. ಮರ್ಯಾದಾಸು ಪ್ರಭಿನ್ನಾಸು ಕ್ಷುಭಿತೆ ಲೋಕ ನಿಶ್ಚಯೇ. ಮರ್ಯಾ ಅಂದರೆ ಮನುಷ್ಯ, ಮನುಷ್ಯನ ಮಿತಿ, ಮನುಷ್ಯ ಇದರಿಂದ ಮನುಷ್ಯ ಅಂತ ತೀರ್ಮಾನ ಆಗತ್ತೆ. ಅದನ್ನು ಮರ್ಯಾದ ಅಂತ ಕರೀತಾರೆ. ವೇದದಲ್ಲಿ ಮರ್ಯಾ ಅಂದರೆ ಮನುಷ್ಯ ಅಂತ ಅರ್ಥ. ಹೀಗಾಗಿ ಮರ್ಯೈಹಿ ಆದೀಯತೆ, ಮನುಷ್ಯರಿಂದ ಸ್ವೀಕರಿಸಲ್ಪಡುವಂಥದ್ದು, ಅದನ್ನು ಮರ್ಯಾದ ಅಂತ ಕರೀತಾರೆ. ಆ ಮರ್ಯಾದೆ ನಾಶವಾಗಲು ಜಗತ್ತಿನ ನಿಶ್ಚಯವೇ ಸಂದೇಹದಲ್ಲಿರಲು, ಅಂದರೆ ಇದು ಒಳ್ಳೆಯದು ಅಂತ ಒಂದು ನಿಶ್ಚಯವೇ ಇಲ್ಲ ಆಗಿ ಹೋಗೋದು. ಶುಭಿತೆ ಲೋಕ ನಿಶ್ಚಯೇ. ಇದಕ್ಕೆಲ್ಲ ಕಾರಣ ಏನು ಅಂದರೆ ರಾಜಭಿಪೀಡಿತೆ ಲೋಕೆ, ರಾಜರ ಪೀಡೆ. ಅದಕ್ಕೆ ತಕ್ಕ ಹಾಗೆ ಚೋರೈಹಿ, ಕಳ್ಳರ ಪೀಡೆ. ಇದನ್ನು ಹೇಗೂ ವ್ಯಾಖ್ಯಾನ ಮಾಡಬಹುದು. ಚೋರೈಹಿ ರಾಜಭಿಹಿ, ಕಳ್ಳರಾದ ರಾಜರಿಂದ. ರಾಜರು ಕಳ್ಳರಾದರೆ ಅಥವಾ ಕಳ್ಳರು ರಾಜರಾದರೆ ಈ ದೇಶಕ್ಕೆ ಎಂತಹ ಪರಿಸ್ಥಿತಿ ಬರಬಹುದು. ಸರ್ವಾಶ್ರಮೇಶು ಮೂಢೇಶು ಕರ್ಮಸು ಉಪಹತೇಶು ಚ. ಎಲ್ಲ ಆಶ್ರಮಗಳೂ ಕೂಡ ಮೂಢ, ಮೋಹಕ್ಕೆ ಒಳಗಾಗಿವೆ.
ಗೃಹಸ್ಥನಿಗೆ ನಾನು ಹೇಗಿರಬೇಕು ಅನ್ನೋದು ಗೊತ್ತಿರಲ್ಲ, ಬ್ರಹ್ಮಚಾರಿಗೆ ನಾನು ಹೇಗಿರಬೇಕು ಅನ್ನೋದು ಗೊತ್ತಿರಲ್ಲ, ಸನ್ಯಾಸಿಗೆ ನಾನು ಹೇಗಿರಬೇಕು ಅನ್ನೋದು ಗೊತ್ತಾಗಲ್ಲ. ಆ ಥರದ ಕಾಲ ಬಂದರೆ, ಇವತ್ತಿನ್ನೂ ದೇಶದಲ್ಲಿ ಸುಭಿಕ್ಷೆ ಇದೆ. ಹಂಗೆ ನೋಡಿದ್ರೆ ಏನಾದರೂ ಸಂದೇಹ ಬಂತು ಅಂದರೆ ಒಬ್ಬರನ್ನ ಕೇಳಬಹುದು, ಅದೂ ಇಲ್ಲದ ಪರಿಸ್ಥಿತಿ ಬಂದರೆ. ಕಾಮಾಲ್ ಲೋಭಾಚ್ಚ ಮೋಹಾಚ್ಚ ಭಯಂ ಪಶ್ಯತ್ಸು ಭಾರತ. ಕಾಮದಿಂದಲೋ ಲೋಭದಿಂದಲೋ ಮೋಹದಿಂದಲೋ ತಪ್ಪನ್ನೇ ತಿಳ್ಕೊಳ್ತಾ ಇದ್ರೆ, ಸರಿಯಾದದ್ದರಲ್ಲಿಯೂ ಭಯ ಕಂಡರೆ, ಅವಿಶ್ವಸ್ತೇಷು ಸರ್ವೇಷು ನಿತ್ಯಂ ಭೂತೇಷು ಭಾರತ ನಿತ್ಯಂಚ ಹನ್ಯಮಾನೇಷು ವಂಚಯತ್ಸು ಪರಸ್ಪರಂ. ಯಾರ ಬಗೆಗೆ ಯಾರಿಗೂ ವಿಶ್ವಾಸ ಇಲ್ಲ. ನಿತ್ಯಂಚ ಹನ್ಯಮಾನೇಷು, ಎಲ್ಲರೂ ಪರಸ್ಪರರನ್ನು ಹೊಡಿತಾ ಇರ್ತಾರೆ, ಪರಸ್ಪರರನ್ನು ಮೋಸಗೊಳಿಸ್ತಾ ಇರ್ತಾರೆ. ಪ್ರದೀಪ್ತೇಷು ಚ ಸರ್ವೇಷು ಬ್ರಾಹ್ಮಣ್ಯೇ ಚಾಭಿಪೀಡಿತೆ. ಹೀಗೆ ಎಲ್ಲ ಕಡೆ ಬೆಂಕಿ ಹೊತ್ತಲು ಬ್ರಾಹ್ಮಣ್ಯವೂ ಕೂಡ ಪೀಡಿತ ಆಗತ್ತೆ. ಅವನು ಇದರ ನಡುವೆಯೇ ಇರೋದು. ಏನು ಅವನೇನೋ ಲೋಕದಿಂದ ಆಚೆಗೇನು ಬಾಳ್ಲಿಕ್ಕೆ ಬರೋಲ್ಲ ಬ್ರಾಹ್ಮಣನಿಗೆ. ಬ್ರಾಹ್ಮಣನು ಇಲ್ಲಿಂದಲೇ ಇರಬೇಕು. ಎಲ್ಲರೂ ನಮ್ಮ ಒಳಗಡೆಯೇ ಇದ್ದವರು ಏನಾರೊಂದನ್ನು ತೀರ್ಮಾನ ತೆಗೆದುಕೊಳ್ಳೋದೇ ಅಲ್ವಾ ಆಶ್ರಮ ಅಂದರೆ. ನಾನು ಮದುವೆ ಆಗೋಲ್ಲ ಅಂತ ತೀರ್ಮಾನ ಮಾಡಿದ್ರೆ ಅವನು ಬ್ರಹ್ಮಚರ್ಯದಲ್ಲಿರಬೇಕು, ಒಂದು ಸನ್ಯಾಸಿ ಆಗಬೇಕು, ಎರಡೇ. ನಾನು ಮದುವೆ ಆಗ್ತೇನೆ ಅಂತ ತೀರ್ಮಾನ ಮಾಡಿದ್ರೆ ಗೃಹಸ್ಥನಾಗಬೇಕು. ಮದುವೆ ಆಗಿ ನಾನು ಧರ್ಮಾಚರಣೆ ಕಡೆಗಾಲದಲ್ಲಿ ನಾನು ಧರ್ಮಾಚರಣೆ ಮಾಡ್ತೇನೆ, ಇಷ್ಟು ನನ್ನ ಜವಾಬ್ದಾರಿ ಮುಗೀತು ಅಂದರೆ ವಾನಪ್ರಸ್ಥ ಆಗಬೇಕು. 4 ಆಪ್ಷನ್ಸ್ ಇರೋದು, ಇನ್ನೊಂದು ಆಪ್ಷನ್ಸೇ ಇಲ್ಲ. ಆದರೆ ಎಲ್ಲರೂ ಸಂಕಟಕ್ಕೆ ಒಳಗಾದಾಗ ಅದರ ನಡುವೆ ಇರುವ ಬ್ರಾಹ್ಮಣ್ಯವೂ ಒಳಗಾಗತ್ತೆ. ಅವರ್ಷತಿತ ಪರ್ಜನ್ಯ, ಇದಕ್ಕೆ ಸರಿಯಾಗಿ ಭೀಕರವಾದ ಬರಗಾಲ. ಅದು ಬರಗಾಲ ಅನ್ನೋದು 1 ವರ್ಷ ಬಂದರೆ 2 ವರ್ಷ ಬಂದರೆ ಸಹಕಾರದ ಅಡಿಯಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಣ ತಿನ್ಲಿಕ್ಕೆ ಒಂದಾಗತ್ತಷ್ಟೆ. ಇವಾಗ ಇರುವ ಏನು ಈ ಸಾಯಿನಾಥ್ ಕರ್ಕರೆ, ಸಾಯಿನಾಥ್ ಟಿ.ಕೆ. ಸಾಯಿನಾಥ್ ಅಂತ ಅವ್ರದ್ದೊಂದು ಪುಸ್ತಕ ಇದೆ, ಎವರಿ ಒನ್ ಲವ್ಸ್ ಡ್ರಾಟ್ ಅಂತ. ರಾಜಕಾರಣಿಗಳು ಬರವನ್ನೇ ಪ್ರೀತಿಸ್ತಾರೆ. ಯಾಕೆ ಅಂದರೆ ಫಂಡ್ ರಿಲೀಸ್ ಆಗೋದು ಎಷ್ಟು ಅಂತ ನೋಡ್ತಾ ಇರ್ತಾರೆ ಅವರು. ಅದು ಎಲ್ಲಿ ತನಕ ನಡೆಯುತ್ತೆ? 1 ವರ್ಷ 2 ವರ್ಷ, ಆಮೇಲೆ ಒದ್ದಾಟವೇ. ಆ ಮಟ್ಟದ ಸಮಸ್ಯೆ ಒಳಗಾದರೆ ಕೇನಸ್ವಿದ್ ಸರ್ವಸ್ಮಿನ್ ದಸ್ಯು ಸಾದ್ಭೂತೆ ಪೃಥಿವ್ಯಾಮುಪಜೀವನೆ ಕೇನಸ್ವಿತ್ ಬ್ರಾಹ್ಮಣೋ ಜೀವೇತ್ ಜಘನ್ಯೇ ಕಾಲ ಆಗತೆ. ಅವನು ಹೇಗೆ ಬದುಕಬಲ್ಲ? ಬ್ರಾಹ್ಮಣನೊಬ್ಬ ಹೇಗೆ ಬದುಕಬಲ್ಲ? ಅತಿಥಿಕ್ಷು ಪುತ್ರ ಪೌತ್ರಾನ್ ಅನುಕ್ರೋಶಾನ್ನರಾಧಿಪ ಕಥಮಾಪದಿ ವರ್ತೇತ ತನ್ಮೇ ಬ್ರೂಹಿ ಪಿತಾಮಹ. ಮಕ್ಕಳು ಮೊಮ್ಮಕ್ಕಳು ಬೇಡ ಅಂತ ಒಬ್ಬ ಹೊರಟು ಹೋಗ್ತಾನೆ. ಆ ತರಹದ ಘೋರವಾದ ಕಷ್ಟಕಾಲ ಬಂದರೆ ಅವನು ದಯೆ ಅನ್ನೋದನ್ನು ಉಳಿಸ್ಕೋಬೇಕಾ? ನಾನು ಉಳಿದ್ರೆ ಧರ್ಮ ಉಳಿಯತ್ತೆ ಅಂತ ಹೇಳಿ ಎಲ್ಲಿಯೋ ಹೋಗಬೇಕಾ? ಕಥಂ ಆಪದಿ ವರ್ತೇತ, ಆಪತ್ತಿನಲ್ಲಿ ಹೇಗೆ ಬಾಳಬೇಕು? ಕಥಂಚ ರಾಜ ವರ್ತೇತ ಲೋಕೆ ಕಲುಷತಾಂ ಗತೆ ಕಥಮರ್ಥಾಚ್ಚ ಧರ್ಮಾಚ್ಚ ನಹಿ ಏತ ಪರಂತಪ. ಹೀಗೆ ಆಪತ್ತು ಬಂದಾಗ ಸಾಧಕನೋರ್ವ ಹೇಗೆ ಬದುಕಬಹುದು? ಅರ್ಥದಿಂದ ಧರ್ಮದಿಂದ ಹೇಗೆ ಹೀನನಾಗುವುದಿಲ್ಲ? ಇದಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರ ಒಂದು ಉತ್ತರ ನಿರ್ಣಯದಲ್ಲಿ ಇದೆ. ಅದನ್ನು ಮತ್ತೆ ನೋಡುವ. ಈಗ ಮಹಾಭಾರತದಲ್ಲಿ ನಮಗೇನು ತೋರುತ್ತೆ ಅದನ್ನು ಹೇಳಿಕೊಂಡು ಹೋಗೋಣ. ಅದಕ್ಕೆ ಭೀಷ್ಮಾಚಾರ್ಯರು ಉತ್ತರ ಕೊಡ್ತಾರೆ. ರಾಜಮೂಲ ಮಹಾರಾಜ ಯೋಗಕ್ಷೇಮ ಸುವೃಷ್ಟಯ. ಯೋಗ ಅಂದರೆ ಉಳಿಮೆ, ಕ್ಷೇಮ ಅಂದರೆ ಗಳಿಮೆ ಮತ್ತು ಉಳಿಮೆ. ಯೋಗ ಅಂದರೆ ಗಳಿಮೆ, ಕ್ಷೇಮ ಅಂದರೆ ಉಳಿಮೆ, ಗಳಿಸೋದು ಮತ್ತು ಉಳಿಸೋದು. ಇದು ಎರಡು ಯಾವಾಗ ಸರಿಯಾಗಿರುತ್ತೆ ಅಂದರೆ ರಾಜಮೂಲಾಹ, ರಾಜರು ನೆಟ್ಟಿಗಿದ್ರೆ.
ಅಷ್ಟೇ ಅಲ್ಲ, ಸುವೃಷ್ಟಯ, ಒಳ್ಳೆ ವೃಷ್ಟಿ ಮಳೆ ಬರಬೇಕು ಅಂದರೆ, ಪ್ರಜಾಸು ವ್ಯಾಧಯಶ್ಚೈವ ಮರಣಂಚ ಭಯಾನಿಚ, ರೋಗಗಳು, ಮರಣ, ಹೆದರಿಕೆ ಮೊದಲಾದವುಗಳು ರಾಜರನ್ನು ಅವಲಂಬಿಸಿಕೊಂಡಿರುವಂಥದ್ದು. ಕೃತಂ ತ್ರೇತಾದ್ವಾಪರಂಚ ಕಲಿಶ್ಚ ಭರತರ್ಷಭ ರಾಜಮೂಲ ಇತಿ ಮತಿಃ ಮಮ ನಾಶ್ಚತ್ರ ಸಂಶಯ. ಕೃತಯುಗ ಅಂದರೆ ಪೂರ್ಣ, ತ್ರೇತ ಅಂದರೆ ಮುಕ್ಕಾಲು ಪಾಲು ಧರ್ಮ, ದ್ವಾಪರ ಅಂದರೆ ಅರ್ಧ ಪಾಲು, ಕಲಿ ಅಂತಂದರೆ ಪೂರ್ತಿ ಅಧರ್ಮ. ಈ ಯುಗದ ಮೂಲ ಯಾವತ್ತೂ ಕೂಡ ರಾಜರಿಗೆ ಸಂಬಂಧಪಟ್ಟದ್ದು. ಇದು ನನ್ನ ಅನಿಸಿಕೆ ಅಲ್ಲ, ಡೆಫಿನೆಟ್ ಆಗಿ ಹೀಗೆ ಇರೋದು, ಇದು ಹೀಗೆ ಇರೋದು, ಇದು ವಾಸ್ತವ. ಆ ತರಹದ ಒಂದು ಕಾಲ ಬಂತು. ಪ್ರಜಾನಾಂ ದೋಷಕಾರಕೆ, ಈ ಬರಗಾಲ ಬರೋದೇ ಪ್ರಜೆಗಳ ದೋಷ ಅಭಿವ್ಯಕ್ತ ಆಗಲಿಕ್ಕೆ, ಪ್ರಜೆಗಳಲ್ಲಿರುವ ಅಶಕ್ತಿ, ದೌರ್ಬಲ್ಯ, ಇವುಗಳೆಲ್ಲ ಅಭಿವ್ಯಕ್ತಿಗಾಗಿ ಬರಗಾಲ ಬರೋದು. ನೀವು ನಾಸ್ತಿಕರ ಅಸೋಸಿಯೇಷನ್ ಇದೆ, ಅವ್ರನ್ನ ಹೋಗಿ ಕೇಳಿದ್ರೆ ಅವ್ರು ಇದೇ ಹೇಳೋದು, ಯಾಕೆ ಬರಗಾಲ ಬರಬೇಕಿತ್ತು, ದೇವರು ಕರುಣಾಳು ಆಗಿದ್ರೆ ಅಂತ. ದೇವರು ಕರುಣಾಳು ಆಗಿದ್ದರಿಂದಲೇ ಬರಗಾಲವೂ ಬರುವುದು. ಯಾಕೆ ಅಂದರೆ, ಇಲ್ಲ ಅಂದರೆ ಮನುಷ್ಯರು ಮಿತಿಮೀರಿ ನಾವು ಅತ್ಯಂತ ಶಕ್ತರು ಅಂತ ಅಂದುಕೊಂಡು ಬಿಡ್ತಾರೆ. ಇವರ ದೌರ್ಬಲ್ಯ ಅಭಿವ್ಯಕ್ತ ಆಗೋದೇ ಇಲ್ಲ. ಎಲ್ಲ ಸುವೃಷ್ಟಿ ಇದ್ದ ಕಾಲದಲ್ಲಿ ಎಲ್ಲವೂ ಸುಖವೇ, ಎಲ್ಲರೂ ಪ್ರಬಲರೇ, ಎಲ್ಲರೂ ಗುಣಪೂರ್ಣರೇ. ಭೀಕರವಾದ ಬರಗಾಲ ಬಂದಾಗ ದೌರ್ಬಲ್ಯ ಹೊರಬೀಳತ್ತೆ, ಮನುಷ್ಯನ ಮೂಲಭೂತವಾದ ದೋಷಗಳು ಗೊತ್ತಾಗತ್ತೆ, ಅವರ ಮಿತಿಗಳು ಗೊತ್ತಾಗತ್ತೆ. ಅದರಿಂದ ಏನು, ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಅಲ್ಲ, ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಇಷ್ಟೊಂದು ಕಷ್ಟ ಆಗಬೇಕಾ? ಹೌದು. ಯಾಕೆಂದರೆ ನಮಗೆ ಹೊರಗಡೆ ಕಣ್ಣಿರೋದ್ರಿಂದಾಗಿ ಬೇರೆಯದ್ರ ಬಗ್ಗೆ ಎಲ್ಲ ಗೊತ್ತಾಗ್ತಾ ಇರುತ್ತೆ, ನಮ್ಮ ಬಗ್ಗೆ ನಮಗೆ ಗೊತ್ತಿರಲ್ಲ. ಪರಾಂಚಿ ಖಾನಿ ವ್ಯತೃಣತ್ ಸ್ವಯಂಭೂ ವಿಶ್ವಕ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್. ಅದರಿಂದಾಗಿ ಇಷ್ಟೆಲ್ಲ ಕಷ್ಟಪಡಬೇಕಾ, ಇಷ್ಟೆಲ್ಲ ಕಷ್ಟ ಕೊಡಬೇಕಾ ಅಂದರೆ ಹೌದು. ಅದರಿಂದ ಪ್ರಜಾನಾಂ ದೋಷಕಾರಕೆ ವಿಜ್ಞಾಯ ಬಲಮಾಸ್ಥಾಯ ಜೀವಿತವ್ಯಂ ತದಾ ಭವೇತ್. ಪ್ರಜ್ಞೆಯೊಂದಿಗೆ ಆತ್ಮಬಲವನ್ನು ಆಶ್ರಯಿಸಿ ಬದುಕಬೇಕು ಇಂತಹ ಕಷ್ಟ ಕಾಲದಲ್ಲಿ. ಆ ಆತ್ಮಬಲ ಬೆಳೆಸಿಕೊಳ್ಳಬೇಕು. ತ್ರೇತಾದ್ವಾಪರಯೋಃ ಸಂಧಿಂ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ವಿಶ್ವಾಮಿತ್ರಸ್ಯ ಸಂವಾದಂ ಚಂಡಾಲಸ್ಯ ಚಪಕ್ಕಣೇ. ಈ ವಿಚಾರದಲ್ಲಿ ಒಂದು ಇತಿಹಾಸ ಆಯಿತು, ಒಂದು ಘಟನೆ ನಡೆಯಿತು. ಪರಮ ಚಂಡಾಲನೋರ್ವ, ಆಮೇಲೆ ವಿಶ್ವಾಮಿತ್ರ, ಗಾಯತ್ರಿ ಮಂತ್ರವನ್ನು ಕಂಡು ಹಿಡಿದವ ವಿಶ್ವಾಮಿತ್ರ, ಅವನಿಗೂ ಪಕ್ಕಣೆ ಕೇರಿಯಲ್ಲಿ ಇರುವ ಚಂಡಾಲನಿಗೂ ಒಂದು ಸಂವಾದ ಆಯಿತು. ಆ ಸಂವಾದ ನಾನು ಹೇಳ್ತೇನೆ. ಇದು ಕಾಲ ಯಾವಾಗ? ತ್ರೇತಾದ್ವಾಪರಯೋಃ ಸಂಧೌ ಪುರಾ ದೈವ ವ್ಯತಿಕ್ರಮಾತ್ ಅನಾವೃಷ್ಟಿರಭೂತ್ ಘೋರ ಲೋಕೆ ದ್ವಾದಶ ವಾರ್ಷಿಕೀ. ತ್ರೇತಾ ಮತ್ತೆ ದ್ವಾಪರದ ಸಂಧಿಯಲ್ಲಿ ದೈವ ವ್ಯತಿಕ್ರಮಾತ್, ಯಾವುದೇ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಆದರೆ ಅದು ದೈವ ವಿಷಯಕವಾದ ಅಪಚಾರದಿಂದಲೇ, ದೈವ ವಿಷಯಕವಾದ ಅಪಚಾರದಿಂದಲೇ ಪ್ರಾಕೃತಿಕ ವಿಪತ್ತು. ಅದರಿಂದಾಗಿ ಅನಾವೃಷ್ಟಿರಭೂತ್ ಘೋರ, ಭೀಕರವಾದ ಬರಗಾಲ ಬಂತು. ಒಂದೆರಡು ವರ್ಷ ಆದರೆ ಗುಳೆ ಹೊರಟು ಬಿಡಬಹುದು, ಮಳೆ ಬಂದ ಮೇಲೆ ವಾಪಸ್ಸು ಬರಬಹುದು. ಇವಾಗ ಹಾಗೆ ಆಗತ್ತೆ. ಹಳ್ಳಿಗಳಲ್ಲಿರುವವರೆಲ್ಲ ಬರಗಾಲ ಬಂತು ಅಂದರೆ ಗುಳೆ ಹೊರಟು ಬಿಡ್ತಾರೆ. ಎಲ್ಲ ಸರಿಯಾಗ್ತಿದ್ದ ಹಾಗೆ ಮರಳಿ ಬಂದು ಕೆಲಸ ಶುರು ಮಾಡ್ತಾರೆ. ಆ ತರಹದ ಒಂದು ರೀತಿಯ ಅಲೆಮಾರಿತನ ಭಾರತದಲ್ಲಿ ಶುರು ಆಗಿ ಸುಮಾರು 20-30 ವರ್ಷ ಆಗಿದೆ. ಹಳ್ಳಿಗಳಲ್ಲಿ ಇರುವವರು ಗುಳೆ ಹೊರಟು
ಮತ್ತೆ ಮಳೆ ಬಂದಾಗ ಮರಳಿ ಬಂದು ಕೃಷಿ ಕಾರ್ಯದಲ್ಲಿ ತೊಡಗೋದು ನಿಮಗೆ ಕಂಡಿದೆ. ಆದರೆ 12 ವಾರ್ಷಿಕಿ 12 ವರ್ಷದ ಬರಗಾಲ ಏನು ಮಾಡೋದು? 12 ವರ್ಷದ ಬರಗಾಲ ಇದ್ದರೆ ಏನು ಮಾಡಲಿಕ್ಕಾಗತ್ತೆ? ಪ್ರಜಾನಾಂ ಅಭಿವೃದ್ಧಾನಾಂ ಯುಗಾಂತೆ ಪರ್ಯುಪಾಸ್ಥಿತೆ ತ್ರೇತಾಯಾಂ ಮೋಕ್ಷ ಸಮಯೇ ದ್ವಾಪರ ಪ್ರತಿಪಾದನೆ. ತ್ರೇತಾಯುಗ ಮುಗಿದು ದ್ವಾಪರ ಯುಗ ಬರಬೇಕು. ಪ್ರತಿಯೊಂದು ಯುಗ ಬದಲಾಗಿ ಇನ್ನೊಂದು ಯುಗ ಬರುವಾಗ ಈ ತರಹದ ಘೋರವಾದ ಪರಿಸ್ಥಿತಿ ಇದ್ದೇ ಇರುತ್ತೆ. ನವವರತಸಹಸ್ರಾಕ್ಷ ಪ್ರತಿಲೋಮೋ ಭವದ್ಗುರು. ಇಂದ್ರ ಮಳೆ ಸುರಿಸಲಿಲ್ಲ. ಪ್ರತಿಲೋಮ ಅಭವದ್ಗುರು. ಬೃಹಸ್ಪತಿ ಜನರ ಮನಸ್ಸಿನಲ್ಲಿ ಉಲ್ಟಾ ಪರಿಣಾಮ ಬೀರಿದ, ಅಂದರೆ ಪ್ರಜ್ಞಾನಾಶ ಆಯಿತು. ಜಗಾಮ ದಕ್ಷಿಣಂ ಮಾರ್ಗಂ ಸೋಮೋ ವ್ಯಾವೃತ್ತ ಮಂಡಲ. ವನಸ್ಪತಿಯಾದ ಸೋಮ ಓಷಧಯ ಸಂವದಂತೆ ಸೋಮೇನ ಸಹ ರಾಜ್ಞಾ. ರಾಜ್ಞಾ ಸಹ ಸಂತಸವನ್ನು ಉಂಟು ಮಾಡುವ ಚಂದ್ರನಲ್ಲಿ, ಚಂದ್ರನ ಜೊತೆಗೆ ಗಿಡಗಳು ಮಾತನಾಡುತ್ತವೆ ಅಂತ ವೇದ. ಸೋಮೋ ವ್ಯಾವೃತ್ತ ಮಂಡಲ. ಯಾವಾಗ ಚಂದ್ರಮಂಡಲದಲ್ಲಿ ಶಕ್ತಿ ಇರೋದಿಲ್ಲ, ಕೇವಲ ಬಿಂಬ ಮಾತ್ರ ಮೂಡುತ್ತೆ, ಮಂಡಲ ಮೂಡಿ ಆಚೆ ಹೋಗುತ್ತೆ, ಆವಾಗ ಬರ ಬಂದೇ ಬರುತ್ತೆ. ಯಾಕೆಂದರೆ ಯಾವ ಗಿಡವೂ ಬೆಳೆಯೋದಿಲ್ಲ. ಸೋಮೋ ವ್ಯಾವೃತ್ತ ಮಂಡಲ ನಾವಶ್ಯಾಯೋಪಿ ರಾತ್ರಿಯಂತೆ ಕುತಶ್ಚೈವಾಭ್ರರಾಜಯ. ಕಾರಿರುಳಲ್ಲಿ ನೋಡಿದರೆ ಮೋಡದ ಬಿಳಿ ಬಣ್ಣವೇ ಕಾಣಿಸ್ತಾ ಇಲ್ಲ, ಇನ್ನು ಮೋಡದಲ್ಲಿ ನೀರೆಲ್ಲಿಂದ ಬರಬೇಕು? ನದ್ಯ ಸಂಕ್ಷಿಪ್ತತೋ ಯೌಘಾ ಕ್ವಚಿದಂತರ್ಗತಾಭವನ್. ನದಿಯಲ್ಲಿ ನೀರು ಇಂಗಿ ಹೋಗಿದೆ, ಆಮೇಲೆ ಕ್ವಚಿದಂತರ್ಗತಾಭವನ್, ಕೆಲವು ನದಿಗಳು ಉಡುಗಿ ಹೋಗಿವೆ. ಯಾವ ನದಿಗಳು ಇಂಗಿ ಹೋಗ್ತಾ ಇರ್ತವೆ ಮತ್ತೆ ಬೇರೆ ನದಿ ಬರ್ತಾ ಇರುತ್ತೆ. ನಮಗೆ ಇವತ್ತು ನಮ್ಮ ಆಧುನಿಕ ಇತಿಹಾಸ ಶುರುವಾಗಿ ಕೆಲವೇ ದಿವಸಗಳಾಗಿರೋದ್ರಿಂದ ನಮಗೆ ಇದರ ಬಗ್ಗೆ ಐಡಿಯಾ ಇಲ್ಲ. ನದಿಗಳು ಬದಲಾಗಿ ಬಿಡೋದು, ಮರಳುಗಾಡು ಸಮುದ್ರ ಆಗೋದು, ಸಮುದ್ರ ಮರಳುಗಾಡಾಗೋದು. ಆದರೆ ನಗರಗಳು ಅಬ್ಬಬ್ಬ ಅಂದರೆ 200 ವರ್ಷ ಬಾಳೋದು ಕಂಡಿದೆ. ಅದರಿಂದಾಗಿ ಯಾವ ನಗರವೂ ಶಾಶ್ವತ ಅಲ್ಲ. ಸರಾಂಸಿ ಸರಿತಶ್ಚೈವ ಕೂಪ ಪ್ರಸ್ರವಣಾನಿ ಚ ಹತತ್ವಿಟ್ಕಾವ್ಯ ದೃಶ್ಯಂತ ನಿಸರ್ಗಾತ್ ಪೂರ್ವಕಾರಿತಾತ್. ನದಿ, ಸರೋವರ, ಬಾವಿ, ಜಲಾಶಯ ಎಲ್ಲವೂ ಕಾಂತಿಯನ್ನು ಕಳೆದುಕೊಂಡಿದೆ. ಭೂಮಿ ಶುಷ್ಕ ಜಲಸ್ಥಾನ ವಿನಿವೃತ್ತ ಸಭಾಪ್ರಪ ನಿವೃತ್ತ ಯಜ್ಞ ಸ್ವಾಧ್ಯಾಯ ನಿರ್ವಷಟ್ಕಾರ ಮಂಗಳ. ಭೂಮಿ ಶುಷ್ಕ ಜಲಸ್ಥಾನ, ಭೂಮಿಯಲ್ಲಿ ನೀರೇ ಇಲ್ಲದಂತಾಗಿದೆ. ಯಾವಾಗ ನೀರಿರೋದಿಲ್ಲ, ಅರವಟ್ಟಿಗೆಗಳು ಎಲ್ಲಿಂದ ಬರಬೇಕು? ಅರವಟ್ಟಿಗೆ ಒಂದು ಕಾಲದಲ್ಲಿ ಹಾಗಿತ್ತು. ಊರಿನಿಂದ ಊರಿಗೆ ನಡೆದು ಹೋಗುವವರಿಗೆ ಹೊರಗಲ್ಲು ಇರ್ತಾ ಇತ್ತು. ಆ ಹೊರಗಲ್ಲಿನ ಬಗ್ಗೆ ಒಂದು ತಮಾಷೆ ಇದೆ. ಶಿವರಾಮ ಕಾರಂತರು ಅದನ್ನ ಉಲ್ಲೇಖಿಸಿ ಕೊಟ್ಟಿದ್ದಾರೆ. ಒಬ್ಬ ರಾಜ ಬರ್ತಾನೆ, ಗುಡಿಯ ಒಳಗಡೆ ಇರುವ ಮೂರ್ತಿ ಇಷ್ಟ ಆಗುವಲ್ಲ, ಅದನ್ನು ಕಿತ್ತು ತಂದು ಹೊರಗಲ್ಲಿಗೆ ಹಾಕಿಬಿಡ್ತಾನೆ. ಅದ್ರ ಮೇಲೆಲ್ಲ ಜನ ಇಡಬೇಕು ಅಂತ. ಅದಕ್ಕೆ ಅವರು ಸಂವಾದವನ್ನು ಕೊಟ್ಟಿದ್ದಾರೆ, ಇತಿಹಾಸದ ಸಂವಾದ. ನಾರಾಯಣನ ಮೂರ್ತಿ ಇದ್ರೆ, ವಿಷ್ಣು ಮೂರ್ತಿ ಇದ್ರೆ, ಶೈವನಾದ ರಾಜ ಆಕ್ರಮಣ ಮಾಡಿದ್ರೆ ಆ ಹೊರಗಲ್ಲನ್ನಾಗಿಟ್ಟಿರ್ತಾನೆ, ಒಳಗಡೆ ಇರುವ ಮೂರ್ತಿಯನ್ನು. ಅವನು ಎಲ್ಲರೂ ಅದರಲ್ಲಿ ಹೊರೆಯನ್ನು ಇಳಿಸಿ 2 ತಲೆಮಾರು ಕಳೆಯೋಷ್ಟೊತ್ತಿಗೆ ಅದು ಲಿಂಗ ತರಹ ಆಗೋಗುತ್ತೆ. ಅಯ್ಯೋ ಇಲ್ಲಿ ಇದಾಯಿತು ಅಂತೇಳಿ ಇದನ್ನು ತೊಗೊಂಡೋಗಿ ಅವನ ಮೊಮ್ಮಗನೋ ಮರಿಮಗನೋ ತೊಗೊಂಡೋಗಿ ಮತ್ತೆ ಗರ್ಭದ ಗುಡಿ ಒಳಗಡೆ ಪ್ರತಿಷ್ಠೆ ಮಾಡಿಸ್ತಾನೆ. ಹೀಗೂ ಆಗಿದ್ದಿದೆ. ಎಲ್ಲವೂ ಹೀಗೆ ಅಂತ ಅನ್ಬೇಡಿ ಮಾತ್ರ, ಹೀಗೂ ಆಗಿದೆ. ಆಮೇಲೆ ಇದನ್ನು ನೋಡಿ ಇವನು ಬುದ್ಧಿಜೀವಿಗಳ ಪರವಾಗಿದ್ದಾನೆ ಅಂತ
ಬುದ್ಧಿಜೀವಿಗಳು ಸಂತೋಷಪಟ್ಟು ಆಮೇಲೆ ನಾಳೆ ನನಗೊಂದು ಖಂಡನೆ ಬಂದರೂ ಬರಬಹುದು. ಇದು ವಿಷಯ ಹೇಳಿದ್ದು. ಹೀಗೂ ಆಗಿದೆ, ಹೀಗೂ ಉಂಟು. ಹೀಗೆ ವಿನಿವೃತ್ತ ಸಭಾ ಪ್ರಪ, ಅರವಟ್ಟಿಗೆಗಳಿಲ್ಲ, ಜನರ ಸೇರುವಿಕೆ ಇಲ್ಲ, ಗ್ಯಾದರಿಂಗ್, ಸಭಾ ಇಲ್ಲ, ಏನಿಲ್ಲ. ಸರಿ, ನಿವೃತ್ತ ಯಜ್ಞ ಸ್ವಾಧ್ಯಾಯ ಯಜ್ಞ ಇಲ್ಲ, ವೇದಾಧ್ಯಯನ ಇಲ್ಲ, ವಷಟ್ಕಾರ ಇಲ್ಲ, ಯಜ್ಞಾದಿಗಳಿಲ್ಲ. ಉತ್ಸನ್ನ ಕೃಷಿಗೋ ರಕ್ಷಾ ವಿನಿವೃತ್ತ ನಿವೃತ್ತ ವಿಪಣಾಪಣ. ಕೃಷಿ ಇಲ್ಲ, ಹಸುವಿನ ರಕ್ಷಣೆ ಇಲ್ಲ. ಇದನ್ನು ಅವಲಂಬಿಸಿಕೊಂಡೇ ಮಾರ್ಕೆಟ್ ಇರೋದು. ಹಸುವಿನ ಜಾಗದಲ್ಲಿ ಟ್ರ್ಯಾಕ್ಟರ್ ಬಂದಿರಬಹುದು, ಆದರೆ ಆಹಾರಕ್ಕೆ, ಕೃಷಿಗೆ ಇನ್ನೊಂದು ಪ್ರತಿನಿಧಿ ಬಂದಿಲ್ಲ. ಯಾವುದೂ ಇರಲ್ಲ. ನಿವೃತ್ತ ವಿಪಣಾಪಣ. ನಿವೃತ್ತ ಪೂಗ ಸಮಯ ಸಂಪ್ರನಷ್ಟ ಮಹೋತ್ಸವ. ಸರಿ, ಜನರು ಒಟ್ಟಿಗೆ ಕೂಡೋದು, ಒಪ್ಪಂದ ಮಾಡಿಕೊಳ್ಳೋದು ಇದು ಇಲ್ಲ. ಯಾವ ಜಾತ್ರೆಯೂ ಇಲ್ಲ, ಏನೂ ಇಲ್ಲ. ಅಸ್ಥಿ ಕಂಕಾಲ ಸಂಕೀರ್ಣ ಹಾ ಹಾ ಭೂತ ನರಾಕುಲ. ಎಲ್ಲೆಲ್ಲೂ ಮೂಳೆ, ಅಸ್ಥಿಪಂಜರ ಮಾತ್ರ ಕಾಣಿಸ್ತಾ ಇದೆ. ಹಾ ಹಾ ಅಂತ ಎಲ್ಲರೂ ಅಂತ ಇದ್ದಾರೆ ಅಷ್ಟೇ, ಇನ್ನೇನು ಸದ್ದಿಲ್ಲ. ಶೂನ್ಯ ಭೂ ಇಷ್ಟ ನಗರ. ಯಾವ ನಗರವೂ ಮನುಷ್ಯರಿಲ್ಲ, ಯಾವ ನಗರದಲ್ಲಿಯೂ ಇಲ್ಲ. ದಗ್ಧ ಗ್ರಾಮ ನಿವೇಚನ. ಹೊಲಗಳೆಲ್ಲ ಸುಟ್ಟು ಕರಕಾಗಿವೆ. ಕ್ವಚಿಚ್ಚೋರೈ ಕ್ವಚಿಚ್ಚೂರೈ ಕ್ವಚಿದ್ರಾಜಭಿರಾತುರೈ ಪರಸ್ಪರ ಭಯಾಚ್ಚೈವ ಶೂನ್ಯ ಭೂ ಇಷ್ಟ ನಿರ್ಜನ. ಕೆಲವೊಂದು ಕಡೆ ಕಳ್ಳರಿದ್ದಾರೆ, ಕೆಲವೊಂದು ಕಡೆ ದರೋಡೆಕೋರರಿದ್ದಾರೆ, ಕೆಲವೊಂದು ಕಡೆ ಆತುರೈಹಿ ರಾಜಭೀಹಿ. ರೋಗಿಷ್ಠರಾದ ರಾಜರು, ರಾಜರಿಗೆ ರೋಗ ಬಂತು ಅಂದರೆ ಮುಗೀತಲ್ಲ, ಇನ್ನೇನಿದೆ ಅಲ್ಲಿ. ಪರಸ್ಪರ ಭಯಾಚ್ಚೈವ. ಒಬ್ಬರಿಗೆ ಕಂಡ್ರೆ ಇನ್ನೊಬ್ಬರಿಗೆ ಭಯ. ಅದರಿಂದಾಗಿ ನಗರಗಳೆಲ್ಲ ನಿರ್ಮಾನುಷವಾಗಿವೆ. ಗತ ದೈವತ ಸಂಯೋಗ ವೃದ್ಧ ಬಾಲ ವಿನಾಕೃತ ಗೋಜಾವಿ ಮಹಿಚೈರ್ಹೀನ ಪರಸ್ಪರ ಚರಾಹತ. ಗತ ದೈವತ ಸಂಯೋಗ. ಇನ್ನು ದೇವತೆಗಳ ಧ್ಯಾನ ಏನು ಬರಬೇಕು? ಅಲ್ಲಿ ಇರೋದು ಸ್ವಲ್ಪ ಗಟ್ಟಿ ಉಳಿಸಿಕೊಂಡವರು ಯುವಕರು ಮಾತ್ರ. ದೊಡ್ಡ ಯುದ್ಧ ಆದರೆ ಬಾಲ ವೃದ್ಧಾವಶೇಷಿತ. ಈ ತರಹದ ಬರ ಬಂದರೆ ವೃದ್ಧ ಬಾಲ ವಿನಾಕೃತ. ವೃದ್ಧರಿರಲ್ಲ, ಬಾಲಕರಿರಲ್ಲ. ಒಳ್ಳೆ ದೃಢಾಂಗರು ಯಾರು ಇರ್ತಾರೆ ಅವರು ದುರ್ಬಲರಾಗಿ ಇರ್ತಾರೆ. ಗೋಜಾವಿ ಮಹಿಚೈರ್ಹೀನ. ಹಸು ಇಲ್ಲ, ಆಮೇಲೆ ಕುರಿ ಇಲ್ಲ, ಆಡು ಇಲ್ಲ, ಎಮ್ಮೆಗಳಿಲ್ಲ. ಯಾಕೆಂದರೆ ಎಲ್ಲ ತಿಂದು ಆಗೋಗಿರುತ್ತೆ. ಎಷ್ಟು ದಿವಸ ಅಂತ ಬರುತ್ತೆ ಇವರ ಹಸಿವಿಗೆ. ಹತ ವಿಪ್ರಾಹತ ರಕ್ಷಾ ಪ್ರನಷ್ಟೋತ್ಸವ ಸಂಚಯ. ಯಾವ ಬ್ರಾಹ್ಮಣನೂ ಉಳಿಯೋಲ್ಲ ಹೀಗಿದ್ರೆ. ಸರಿ, ಕ್ಷತ್ರಿಯರಾದರೂ ಉಳಿತಾರೇನು? ಹತಾರಕ್ಷಾ. ಸೈನ್ಯ ಇಲ್ಲ. ಶವಭೂತ ನರಪ್ರಾಯ ಬಭೂವ ವಸುಧಾ ತದಾ. ಬರೇ ಶವಗಳು. ಈ ತರಹದ ಭೀಕರ ಪರಿಸ್ಥಿತಿ ಉಂಟಾಯಿತು. ಋಷಯೋ ನಿಯಮಾನ್ಸ್ತ್ಯಕ್ತ್ವಾ ಪರ್ಯಧಾವನ್ನಿತಸ್ತತಃ. ಋಷಿಗಳು ಮನುಷ್ಯರೇ ತಾನೆ. ಹಸಿವಿನಿಂದ ಕಂಗೆಟ್ಟು ಈಚೆಯಿಂದ ಆಚೆ, ಆಚೆಯಿಂದ ಈಚೆ ಓಡಾಡ್ತಾ ಇದ್ರು. ಆಶ್ರಮಾನ್ ಸಂಪರಿತ್ಯಜ್ಯ ವಿಶ್ವಾಮಿತ್ರೋಪಿ ಧರ್ಮಾತ್ಮ ಮಹರ್ಷಿರನಿಕೇತನಃ. ವಿಶ್ವಾಮಿತ್ರ, ಅವನನ್ನು ಭಗವಾನ್ ಅಂತ ಕರೀತಾರೆ. ಭಗವಾನ್ ಅಂದರೆ ಏನು ಗೊತ್ತಾ? ವೇತ್ತಿ ವಿದ್ಯಾಂ ಅವಿದ್ಯಾಂಚ. ವಿದ್ಯೆ ಗೊತ್ತಿರುತ್ತೆ, ಅವಿದ್ಯೆ ಯಾವುದು ಅಂತ ಗೊತ್ತಿರುತ್ತೆ. ಆಯ್ತಾ? ಭೂತಾನಾಂ ಆಗತಿಂ ಗತಿಂ. ಭೂತಗಳು ಬರೋದು ಗೊತ್ತು, ಭೂತಗಳ ಸಾವು ಅಂದರೆ ಒಬ್ಬ ಸತ್ರೆ ಅವನ ಆತ್ಮ ಹೇಗೆ ಹೋಗ್ತಾ ಇರುತ್ತೆ ಅನ್ನೋದನ್ನು ಬರಿಗಣ್ಣಿನಿಂದ ನೋಡಬಲ್ಲವ.
ಅವನನ್ನು ಭಗವಾನ್ ಅಂತ ಕರೀತಾರೆ. ಅಂತಹ ಶಕ್ತಿಯ ವಿಶ್ವಾಮಿತ್ರ ಕೂಡ ಬರದ ಹೊಡೆತವನ್ನು ತಪ್ಪಿಸಿಕೊಳ್ಳಲಿಲ್ಲ. ದೇವರ ಸಂಕಲ್ಪ ಅಷ್ಟೇ ಅದು. ಶ್ವಪಚಾದಪಿ ಕಷ್ಟತ್ವಂ ಬ್ರಹ್ಮೇ ಶಾನಾದಯ ಸುರಾಹ ತದ್ಯತ್ ಸ್ವಭಾವ ಕೈವಲ್ಯಂ ಸಭವಾನ್ ಕೇವಲೋ ಹರೇ. ದೇವರ ಹೆಸರು ಕೇವಲ ಅಂತ. ಯಾಕೆಂದರೆ ಅವನಿಲ್ಲದೆ ಹೋದರೆ ಅಥವಾ ಅವನು ಮುನಿದರೆ, ಅವನ ಸಂಕಲ್ಪ ಮಾಡಿದರೆ ಬ್ರಹ್ಮಾದಿಗಳು ಚಂಡಾಲರಿಗಿಂತ ಕಡೆಯಾಗಿ ಹೋಗ್ತಾರೆ. ಅದಕ್ಕೆ ದೇವರನ್ನು ಕೇವಲ ಅಂತ ಕರೆಯೋದು. ಗೊತ್ತಾಯ್ತಾ? ಮೋಕ್ಷಕ್ಕೆ ಯಾಕೆ ಕೈವಲ್ಯ ಅಂತ ಕರೀತಾರೆ ಅಂತ. ಅಂತಹ ಕೇವಲನ ಸಂಬಂಧ ಎಲ್ಲಿ ಇರುತ್ತೋ ಅದು ಕೈವಲ್ಯ. ಈ ತರಹದ ದೇವರು ಹೀಗೆ ಸಂಕಲ್ಪ ಮಾಡಿದರೆ ಯಾರೂ ಏನೂ ಆಗಬಹುದು. ಅದಕ್ಕೆ ಜ್ವಲಂತ ನಿದರ್ಶನ. ಮತ್ತು ನಮಗೆ ಆಪತ್ತಿನಲ್ಲಿ ಮಿನಿಮಮ್ ಏನನ್ನ ಉಳಿಸ್ಕೋಬಹುದು ಅಂತ ತೋರಿಸಿರ್ತಾರೆ. ಮಿನಿಮಮ್ ಏನಿರಬೇಕು? ಮಹರ್ಷಿರನಿಕೇತನಃ, ನೆಲೆ ಇಲ್ಲ. ವೇದವನ್ನ ಕಂಡವ ಮಹರ್ಷಿ. ಕ್ಷುಧಾ ಪರಿಗತೋ ಧೀಮಾನ್ ಸಮಂತಾತ್ ಪರಿಯಧಾವತ. ಕ್ಷುಧಾ ಪರಿಗತ, ಅವನು ಸ್ವರ್ಗಕ್ಕೆ ಹೋಗಬಹುದಾಗಿದ್ದವನು. ಇಂದ್ರ ಯಾಗ ಮಾಡಿದಾಗ ಹೌತ್ರಂ ಚಕ್ರೇತ ಕೌಶಿಕ ಅಂತ ಐತರೇಯ ಉಪನಿಷತ್ತಿನಲ್ಲಿ. ವಿಶ್ವಾಮಿತ್ರ ಋಗ್ವೇದದ ಪುರೋಹಿತನಾಗಿ ಇದ್ದ. ಇಂದ್ರ ಯಾಗ ಮಾಡಿದಾಗ, ಯಾರು ನಾವು ನೀವಲ್ಲ, ಇಂದ್ರ ಯಾಗ ಮಾಡಿದಾಗ ಅಂತಹ ವಿಶ್ವಾಮಿತ್ರ ಅವಾಗ ಲೋಕಕ್ಕೆ ಆಗಲಿಲ್ಲ. ಸಕದಾಚಿತ್ ಪರಿಪತನ್ ಶ್ವಪಚಾನಾಂ ನಿಕೇತನಂ ಹಿಂಸ್ರಾಣಾಂ ಪ್ರಾಣಿಘಾತಾನಾಂ ಆಸಸಾದವನೇ ಕ್ವಚಿತ್. ಹಸಿವಿನಿಂದ ತಿರುಗಾಡ್ತಾ ಇರುವಾಗ ಶ್ವಪಚಾನಾಂ ನಿಕೇತನಂ, ನಾಯಿಯನ್ನು ತಿನ್ನುವ ಚಂಡಾಲರ ಮನೆ, ಅದರ ಬಳಿ ಸಾರಿದ. ಹೇಗಿತ್ತು ಅದನ್ನು ವರ್ಣನೆ ಮಾಡುತ್ತಾರೆ. ವಿಭಿನ್ನ ಕಲಶಾಕೀರ್ಣಂ, ಮುರಿದು ಹೋದ ಪಾತ್ರೆ. ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಮುರಿದು ಹೋದ ಪಾತ್ರೆಗಳಲ್ಲಿ ತಿನ್ನಬಾರದು. ಅದು ಅತ್ಯಂತ ಕೆಳದರ್ಜೆಯವರು ಅಂದರೆ ಬಹಿಷ್ಕರಿಸಲ್ಪಟ್ಟವರಿಗೆ ಆ ಮುರಿದ ಪಾತ್ರೆಯನ್ನು ಕೊಡಬೇಕು ಅಂತ. ಅದೆಲ್ಲ ಅಂಥದ್ದೇ ಇದ್ದದ್ದು. ವಿಭಿನ್ನ ಕಲಶಾಕೀರ್ಣಂ ಶ್ವಮಾಂಸೇನ ಚ ದೂಷಿತಂ, ನಾಯಿಯ ಮಾಂಸ ಅದು ತುಂಡು ಅಲ್ಲಿ ಇದೆ. ವರಾಹ ಖರಭಗ್ನಾಸ್ಥಿ ಕಪಾಲ ಘಟ ಸಂಕುಲಂ, ಹಂದಿ, ಕತ್ತೆ ಇವುಗಳ ತುಂಡು, ಮೂಳೆಯ ತುಂಡು ಅಲ್ಲಿ ಬಿದ್ದಿದೆ. ಮೃತಚೇಲ ಪರಿಸ್ತೀರ್ಣಂ, ಬಟ್ಟೆ ಎಂಥದ್ದು ಅಂತಂದರೆ ಸ್ಮಶಾನದಲ್ಲಿ ಸತ್ತಿರ್ತಾರಲ್ಲ, ಗತಿ ಇಲ್ಲದೆ ಅವ್ರಿಗೆ ಯಾರು ದಹನ ಮಾಡೋರಿರಲ್ಲ, ಅಂತಹ ಬಟ್ಟೆಯನ್ನು ಎಳ್ಕೊಂಡು ಬಂದಿದ್ದು. ಅಂತಹ ಬಟ್ಟೆಗಳು ತುಂಬಿವೆ. ಕೃತ ಚಿಹ್ನ ಕುಟಿ ಮುಖಂ ಸರ್ಪ ನಿರ್ಮೋಕ ಮಾಲಾಭಿ ಕೃತ ಚಿಹ್ನ ಕುಟಿ ಮುಖಂ. ಎಲ್ಲೆಲ್ಲಿ ನೋಡಿದ್ರೂ ಕೂಡ ಅಲ್ಲಿ ಹಾವಿನ ಪರಗಳು ಬಿದ್ದಿವೆ. ಅದೇ ಅದಕ್ಕೆ ಅಲಂಕಾರ. ಅಷ್ಟು ಅದ್ಭುತವಾದ ಮನೆ. ಉಲೂಕ ಪಕ್ಷಧ್ವಜಿಭಿ ದೇವತಾಯತನೈರ್ವೃತಂ ಲೋಹ ಘಂಟಾ ಪರಿಷ್ಕಾರಂ ಶ್ವಯೂಥ ಪರಿವಾರಿತಂ. ಘಂಟಾನಾದ ಯಾವುದು ಅಂತಂದ್ರೆ ಗೂಬೆಯ ಧ್ವನಿ. ಲೋಹ ಘಂಟಾ ಪರಿಷ್ಕಾರಂ, ಲೋಹ ಘಂಟೆಯ ನಾದದ ತರಹ ಯಾವುದಿದೆ ಅಂದರೆ ಉಲೂಕ ಧ್ವನಿ ಇದೆ. ಶ್ವಯೂಥ ಪರಿವಾರಿತಂ, ನಾಯಿಗಳು ಮಾತ್ರ ಬದುಕಿವೆ ಕೆಲವು. ತತ್ಪ್ರವಿಶ್ಯ ಕ್ಷುಧಾವಿಷ್ಟೋ ಗಾಧಿಪುತ್ರೋ ಮಹಾನ್ ರುಚಿ. ಈ ತರಹನ ಕೇರಿಯನ್ನು ಹೊಕ್ಕು ಎಲ್ಲ ಕಡೆ ಹುಡುಕಿದ ಅಂತೆ, ಅಲ್ಲಿಯಾದರೂ ಆಹಾರ ಸಿಕ್ಕಿತೇನೋ ಅಂತ. ನಚ ಕ್ವಚಿದವಿಂದತ್ಸಹ ಭಿಕ್ಷಮಾಣೋಪಿ ಕೌಚಿಕಃ ಮಾಂಸಂ ಅನ್ನಂ ಫಲಂ ಮೂಲಂ ಅನ್ಯದ್ವಾ ತತ್ರ ಕಿಂಚನ. ಮಾಂಸ, ಅನ್ನ ಏನು ಬೇಕಾದರೂ ಸರಿ, ಬೇಕು ಅಂತಂದರೆ
ಸಿಗೋದಿಲ್ಲ. ಅಹೋ ಕೃಚ್ಛ್ರಂ ಮಯಾ ಪ್ರಾಪ್ತಂ ಇತಿ ನಿಶ್ಚಿತ್ಯ ಕೌಶಿಕಃ ಪಪಾತ ಭೂಮೌ ದೌರ್ಬಲ್ಯಾತ್ ತಸ್ಮಿನ್ ಚಂಡಾಲ ಪಕ್ಕಣೆ. ಅಯ್ಯೋ ಕಷ್ಟವೇ ಅಂತ ಠಪ್ ಅಂತ ಕೆಳಗಡೆ ಬಿದ್ದ ಕೇರಿಯಲ್ಲಿ. ಸಚಿಂತಯಾಮಾಸ ಮುನಿ ಕಿನ್ನು ಮೇ ಸುಕೃತಂ ಭವೇತ್. ಏನು ಮಾಡಿದ್ರೆ ಒಳ್ಳೇದಾದೀತು. ಕಥಂ ಮೃತಾನ ಮೃತ್ಯು ಸ್ಯಾತ್ ಇತಿ ಪಾರ್ಥಿವ ಸತ್ತಮ. ಸರಿ ಸತ್ತೋಗೋಣ ಅಂದರೆ ಸತ್ತೋಗೇನು ಮಾಡೋದು? ಸಾಯಬೇಕು, ಒಳ್ಳೆ ಕಾಲ ಇಲ್ಲ. ಯುದ್ಧದಲ್ಲಿ ಸಾಯೋಣವೇ? ಯುದ್ಧ ಇಲ್ಲ. ದೇವರ ಧ್ಯಾನ ಮಾಡ್ತಾ ಸಾಯೋಣವೇ? ಅದಕ್ಕೂ ಅವಕಾಶ ಇಲ್ಲ. ಸಾವಿನಲ್ಲಿಯೂ ಸಾವಿಗೂ ಯೋಗ್ಯವಾದ ಕಾಲ ಅಲ್ಲ, ಬದುಕಲಿಕ್ಕಾಗಲ್ಲ, ಸಾವಿಗೆ ಯೋಗ್ಯ ಅಲ್ಲ. ಏನು ಮಾಡೋದು? ಅಯ್ಯೋ ದೇವರೇ ಅಂತ ಕೆಳಗಡೆ ಬಿದ್ದ. ದೌರ್ಬಲ್ಯಾತ್ ಸಚಿಂತಯಾಮಾತ ಮುನಿ ಸದದರ್ಶ ಸ್ವಮಾಂಸಸ್ಯ ಕುತಂತ್ರೀ ಪತಿತಾ ಮುನಿ ಚಂಡಾಲಸ್ಯ ಗೃಹೇ ರಾಜನ್ ಸದ್ಯ ಶತ್ರಹತಸ್ಯ ವೈ. ನೋಡಿದ, ಅಲ್ಲಿ ನಾಯಿಯ ಮಾಂಸದ ತುಂಡು ಇತ್ತು, ಸ್ವಲ್ಪ ದೂರದಲ್ಲಿ ಕಂಡಿತು. ಈಗ ಬೆಳಗ್ಗೆ ಇದೆ, ಸ್ವಲ್ಪ ರಾತ್ರಿ ಆಗಲಿ ಅಂತ ಕಾದನಂತೆ. ಸಚಿಂತಯಾಮಾಸ ತದಾ ಸ್ಥೇಯಂ ಕಾರ್ಯಮಿತೋ ಮಯ ನಹೀದಾನೀಮುಪಾಯೋಸ್ತಿ ವಿದ್ಯತೆ ಪ್ರಾಣಧಾರಣೆ. ಕಳ್ಳತನ ಮಾಡಲೇಬೇಕು ಈಗ, ಕಳ್ಳತನ ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ಆಪತ್ಸು ವಿಹಿತಂ ಸ್ಥೇಯಂ ವಿಶಿಷ್ಟ ಸಮಹೀನತಃ ಪರಸ್ಯಾಸಂಭವೇ ಪೂರ್ವಂ ಆಸ್ಥೇಯಮಿತಿ ನಿಶ್ಚಯ. ಆಪತ್ತಿನಲ್ಲಿ ಯಾರಿಂದ ಕಳ್ಳತನ ಮಾಡಬಹುದು? ನಮಗಿಂತ ಅಧಿಕನಾದವನಿಂದ, ನಮಗೆ ಸಮನಾದವನಿಂದ, ಕಡೆಗೆ ನಮಗಿಂತ ಹೀನನಾದವನಿಂದಲೂ ಕಳ್ಳತನ ಮಾಡಬಹುದು. ಅಸಂಭವೇತ್ವಾದದೀತ ವಿಶಿಷ್ಟಾದಪಿ ಧಾರ್ಮಿಕಾತ್ ಸೋಹಂ ಅಂತಾವಸಾನಾನಾಂ. ಇವರು ಮನುಷ್ಯ ಜೀವನದ ದೌರ್ಭಾಗ್ಯದ ತುದಿಯನ್ನು ತಲುಪಿದ್ದಾರೆ. ಇಂಥವ್ರ ಮನೆಯಿಂದ ನಾನು ತೆಗಿಬೇಕಿದೆ. ನಸ್ತೇಯ ದೋಷಂ ಪಶ್ಯಾಮಿ ಹರಿಷ್ಯಾಮಿ ಏತದಾಮಿತಂ. ಈಗ ಪ್ರಾಯ ಕಳ್ಳತನದ ದೋಷ ನನಗೆ ತಾಗಲಾರದು ಅಂತ ಯೋಚನೆ ಮಾಡಿದ. ತಸ್ಮಿನ್ ದೇಚೆ ಸಶುಶ್ವಾಪ ಪತಿತೋ ಯತ್ರ ಭಾರತ. ಬೆಳಗಿದೆ, ಸ್ವಲ್ಪ ಕತ್ತಲಾಗಲಿ ಅಂತ ಅಲ್ಲೇ ನಿದ್ರೆ ಮಾಡಿದನಂತೆ. ಸವಿಗಾಢಾಂ ನಿಶಾಂ ದೃಷ್ಟ್ವಾ ಸುಪ್ತೆ ಚಂಡಾಲ ಪಕ್ಕಣೆ ಶನೈರುತ್ಥಾಯ ಭಗವಾನ್ ಪ್ರವಿವೇಶ ಕುಟಿ ಮುಖಂ. ಸ್ವಲ್ಪ ದಟ್ಟವಾದ ಕತ್ತಲಾಯಿತು, ಎಲ್ಲ ಕೇರಿ ಮಲಗಿದೆ. ಕೇರಿ ಮಲಗಿದಾಗ ಶನೈರುತ್ಥಾಯ ನಿಧಾನಕ್ಕೆ ಎದ್ದ, ಪ್ರವೇಶ ಮಾಡಿದ. ಸಸುಪ್ತಶ್ಚಾಪಿ ಚಂಡಾಲಃ ಶ್ಲೇಷ್ಮಾಪಿಹಿತಲೋಚನಃ ಪರಿಭಿನ್ನ ಸ್ವರೋ ರೂಕ್ಷಃ ಪ್ರೋವಾಚ ಅಪ್ರಿಯದರ್ಶನ. ಅಪ್ರಿಯದರ್ಶನ ನೋಡಲಿಕ್ಕೆ ಆಗೋದಿಲ್ಲ, ಅವನಿಗೂ ನೋಡಲಿಕ್ಕೆ ಆಗಲ್ಲ. ಯಾಕೆ ಅಂದರೆ ಶ್ಲೇಷ್ಮಾಪಿಹಿತಲೋಚನ, ಗೀಜು ಮೊದಲಾದವುಗಳೆಲ್ಲ ಅಲ್ಲಿ ಅಲ್ಲಿ ಕಟ್ಟಿಬಿಟ್ಟಿದೆ. ಆ ಥರದವನಿಗೆ ಸಣ್ಣದಾಗಿ ಕಾಣುತ್ತೆ. ಆ ರೇಂಜೇ, ಕಣ್ಣಿನ ರೇಂಜೇ ಸಣ್ಣದು, ಅಲ್ಲಿ ದೊಡ್ಡ ವಸ್ತು ಕಾಣ್ಬೋದು ಬಿಡಿ. ಸಹಸಾಭ್ಯಾಗತೋ ಭೂಯಃ ಸೋದ್ವೇಗಸ್ತೇನ ಕರ್ಮಣ ಜಾಗರ್ಮಿ ನಾವಸುಪ್ತೋಸ್ಮಿ ಹತೋಸೀತಿ ಚ ದಾರುಣಃ. ವಿಶ್ವಾಮಿತ್ರ ಪ್ರವೇಶ ಮಾಡಿದ್ದು ಅವನು ಗೊತ್ತಾಯಿತು. ಯಾರೋ ಅವನು, ಎದ್ದಿದ್ದೇನೆ, ಇನ್ನು ಮಲಗಿಲ್ಲ ಅಂದ. ಯಾರೋ ಅವನು ಅಂತನ್ನಲ್ಲ. ಆಗ ವಿಶ್ವಾಮಿತ್ರನ ಮನಸ್ಸು ಎಷ್ಟು ಹಿಡಿಯಾಗಿರಬೇಕು. ವಿಶ್ವಾಮಿತ್ರೋಹಮಿತ್ಯೇವಾ, ನಾನು ವಿಶ್ವಾಮಿತ್ರ ಅಂತ ಸೋತ ದನಿಯಲ್ಲಿ ಹೇಳಿದ. ಅವನಿಗೆ ಸಂಕಟ ಆಗಿ ಹೋಯಿತು. ಯಾರಿಗೆ? ವಿಶ್ವಾಮಿತ್ರನಿಗಿಂತ ಚಂಡಾಲನಿಗೆ. ಸಹಸಾಭ್ಯಾಗತೋ ಭೂಯಃ ಶಯನಾತ್ ಉಪಸಂಭ್ರಾಂತಃ ಈಯೇಷೋತ್ಪತಿತುಂ ತತಃ. ಧಡ್ಡನೆ ಎದ್ದ ಅಂತೆ ಹಾಸಿಗೆಯಿಂದ.
ಸವಿಸೃಜ್ಯಾಶ್ರು ನೇತ್ರಾಭ್ಯಾಂ ಬಹುಮಾನಾತ್ ಕೃತಾಂಜಲಿ. ಇಂತಹ ದೊಡ್ಡ ಋಷಿ ನನ್ನಂತಹವನು ಮನೆಗೆ ಬಂದಿದ್ದಾನಲ್ಲ ಅಂತ ದಳ 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 ಕಣ್ಣಲ್ಲಿ ನೀರು, ಕೈಗಳನ್ನು ಮುಗಿದ. ಬ್ರಹ್ಮನ್ ಕಿಂತೆ ಚಿಕೀರ್ಷಿತಂ. ಪೂಜ್ಯರೇ, ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು? ವಿಶ್ವಾಮಿತ್ರ ಕ್ಷುಧಿತೋ ನಿರ್ಗತ ಪ್ರಾಣ ಹರಿಷ್ಯಾಮಿಶ್ವಜಾಘನೀಂ. ಅಲ್ಲಿ ಇದೆಯಲ್ಲ ನಾಯಿಯ ತೊಡೆಯ ಮಾಂಸ, ಅದನ್ನು ತಿನ್ನಬೇಕು ಅಂತ ಇದ್ದೇನೆ. ಯಾಕೆಂದರೆ ಹಸಿವೆಯಿಂದ ಪ್ರಾಣ ಹೋಗ್ತಾ ಇದೆ, ಉಳಿಸ್ಕೊಳ್ಬೇಕು ಅಂತ. ನಮಗೆ ಇವತ್ತು ಇದನ್ನು ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಎಲ್ಲ ಒಂದು ಕಂಫರ್ಟ್ ಝೋನಲ್ಲಿ ಇದ್ದೇವೆ. ಇದು ಕಂಫರ್ಟ್ ಝೋನಿಂದ ಆಚೆನ ಲೈಟ್ನಿಂಗ್ ಇಯರ್ಸ್ ಅಷ್ಟು ದೂರ ಇದೆ ನಮಗೆ ಇವತ್ತು. ಬೆಳಕಿನ ವರ್ಷದಷ್ಟು ದೂರ. ಇದನ್ನು ಯೋಚನೆ ಕೂಡ ಮಾಡಲಿಕ್ಕಾಗುವಲ್ಲ. ಅವಸೀದಂತಿ ಮೇ ಪ್ರಾಣಾ ಸ್ಮೃತಿರ್ಮೇ ನಶ್ಯತಿ ಕ್ಷುಧಾ. ಅವಸೀದಂತಿ ಮೇ ಪ್ರಾಣಾ, ನನ್ನ ಪ್ರಾಣ ಕಳೆದು ಹೋಗ್ತಾ ಇದೆ. ಸ್ಮೃತಿರ್ಮೇ ನಶ್ಯತಿ ಕ್ಷುಧಾ, ನೆನಪು ಬರ್ತಾ ಇಲ್ಲ. ಏನೆಲ್ಲ ಕಲ್ತಿದ್ದಿರಬಹುದು ಅಂತ ಅವನಿಗೆ ಅನಿಸ್ಬಿಟ್ರೆ ನಾನು ಏನೆಲ್ಲ ಕಲ್ತಿದ್ದೇನೋ ಏನೋ, ಆ ಪರಿಸ್ಥಿತಿ ಇವತ್ತಿದೆ. ಸೋಧರ್ಮಂ ಬುದ್ಧ್ಯಮಾನೋಪಿ ಹರಿಷ್ಯಾಮಿ ಸ್ವಜಾಘನೀಂ. ಕಡೆಗೆ ಒಂದು ಗೊತ್ತಿದೆ, ಇದು ಅಧರ್ಮ ಅಂತ ಗೊತ್ತಿದೆ. ಆದರೂ ಕೂಡ ನಾನಿದನ್ನು ತಗೊಳ್ಳೋದನ್ನು ಅವಾಯ್ಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯದಾ ಭೈಕ್ಷಂ ನ ವಿಂದಾಮಿ ಯುಷ್ಮಾಕಮಹಮಾಲಯೇ ತದಾ ಬುದ್ಧಿಕೃತ ಪಾಪೆ ಹರಿಷ್ಯಾಮಿಶ್ವಜಾಘನೀಂ. ಇಲ್ಲಿಯೂ ಭಿಕ್ಷೆ ಬೇಡಲಿಕ್ಕೆ ಪ್ರಯತ್ನ ಪಟ್ಟೆ, ಈ ಕೇರಿಯಲ್ಲಿ ಎಲ್ಲೂ ಸಿಗಲಿಲ್ಲ ನನಗೆ, ಅದಕ್ಕೆ ಇಲ್ಲಿ ಬಂದೆ. ಕಳ್ಳತನ ಮಾಡೋದು ಅಂತ ತೀರ್ಮಾನ ಮಾಡಿದೆ. ತೃಷಿತ ಕಲುಷಾಪಾತಾತ್ ನಾಸ್ತಿ ಭೀರಶನಾರ್ಥಿನಃ ಕ್ಷುದ್ಧರ್ಮಂ ನಾಶಯತ್ಯತ್ರ ಹರಿಷ್ಯಾಮಿಶ್ವಜಾಘನೀಂ. ಬಾಯಾರಿ ಬಂದಿದ್ದೇನೆ, ನನಗೆ ಯಾವ ಭಯವೂ ಇಲ್ಲ. ಯಾರೋ ಏನೋ ಅಂದುಕೊಳ್ತಾರೆ ಇಲ್ಲ. ಕ್ಷುದ್ಧರ್ಮಂ ನಾಶಯತ್ಯತ್ರ. ಹಸಿವೆ ಅನ್ನೋದು ಧರ್ಮವನ್ನು ಎಲ್ಲಿ ಉಳಿಸುತ್ತೆ? ಧರ್ಮಕ್ಕೆ ಪ್ರಧಾನವಾದ ಶತ್ರು ಹಸಿವೆ. ಅದರಿಂದ ಅಗ್ನಿರ್ಮುಖಂ ಪುರೋಧಾಶ್ಚ ದೇವಾನಾಂ ಶುಚಿಷಾಡ್ವಿಭು ಯಥಾ ಚ ಸರ್ವಭು ಬ್ರಹ್ಮ ತಥಾ ಮಾಂ ವಿದ್ಧಿ ಸರ್ವತಃ. ನೋಡು, ಅಗ್ನಿ ಸರ್ವಭಕ್ಷಕ ಹೌದೋ ಅಲ್ವೋ? ಕೆಟ್ಟ ಪದಾರ್ಥವನ್ನು ಸುಟ್ಟಾಗಲೂ ಕೂಡ ಅಗ್ನಿ ಕಲುಷಿತವಾಗತ್ತಾ? ಹಾಗೆ ಅಗ್ನಿಯ ಪೋರ್ಟ್ಫೋಲಿಯೋದಲ್ಲಿ ಬರುವವರು ನಾವೆಲ್ಲ. ಅಗ್ನಿಯ ಪೋರ್ಟ್ಫೋಲಿಯೋದಲ್ಲಿ ಬರುವ ನಾವು ಏನು ಮಾಡಲಿಕ್ಕಾಗತ್ತೆ? ಎಲ್ಲವನ್ನು ತಿನ್ನಬಹುದು. ಭೀಷ್ಮ ತಮುವಾಚ ಸಚಂಡಾಲೋ ಮಹರ್ಷೇ ಶೃಣುಮೇ ವಚಃ ಶ್ರುತ್ವಾ ತಥಾ ಸಮಾತಿಷ್ಠ ಯಥಾ ಧರ್ಮಾನ್ನ ಹೀಯತೆ. ನೋಡು, ನನ್ನ ಮಾತು ಕೇಳು. ಮುನಿಗೆ ಗಾಯತ್ರಿಯನ್ನು ಜಗತ್ತಿಗೆ ಕೊಟ್ಟವನಿಗೆ ಇವನು ಬುದ್ಧಿವಾದ ಹೇಳ್ತಾ ಇದ್ದಾನೆ. ನನ್ನ ಮಾತು ಕೇಳು. ಏನು? ಧರ್ಮಹೀನನಾಗಬೇಡ. ಮೃಗಾಣಾಮಧಮಂ ಶ್ವಾನಂ ಪ್ರವದಂತಿ ಮನೀಚಿಣಃ. ಮೃಗಗಳಲ್ಲಿಯೇ ಅಧಮ ನಾಯಿ, ಅದಕ್ಕೂ ಅಧಮ ಶ್ವಜಾಘನಿ. ತಸ್ಯಾಪ್ಯಧಮ ಉದ್ದೇಶ ಶರೀರಸ್ಯ ತು ಜಾಘನೀ. ಈ ತರಹ ಇರುವಾಗ ಅಧಮವಾದದ್ದು, ಅದರಲ್ಲಿಯೂ ಅಧಮವಾದದ್ದನ್ನು ತಿನ್ನೋದೇ. ನೇದಂ ಸಮ್ಯಕ್ ವ್ಯವಸಿತಂ ಮಹರ್ಷೇ ಕರ್ಮ ವೈದಿಕಂ. ಇದು ವೈದಿಕ ಕರ್ಮವೋ? ಚಂಡಾಲಸ್ವಶ್ಚಾರಣಂ ಅಭಕ್ಷಸ್ಯ ವಿಚೇತತಃ. ಚಂಡಾಲನ ಸೊತ್ತು ಅದೇನು ಪವಿತ್ರವೇ? ಅಭಕ್ಷಸ್ಯ, ತಿನ್ನಬಾರದ ಸೊತ್ತು. ಸಾಧ್ವನ್ಯಂ ಅನುಪಶ್ಯತ್ವಂ ಉಪಾಯಂ ಪ್ರಾಣಧಾರಣೆ. ಬೇರೆ ಏನಾದರೂ ಮಾಡಬಹುದಲ್ವಾ?
ಶ್ವಮಾಂಸ ಲೋಭಾತ್ ತಪಸೋ ನಾಶಸ್ತೆ ಸ್ಯಾನ್ ಮಹಾಮುನೇ. ಈ ಶ್ವಮಾಂಸದ ಲೋಭದಿಂದ ಅತ್ಯಂತ ಭೀಕರವಾದ ಅಧರ್ಮ. ಜಾನತಾ ವಿಹಿತೋ ಮಾರ್ಗೋ ನ ಕಾರ್ಯೋ ಧರ್ಮ ಸಂಕರ. ಇದೆಲ್ಲ ಮಾಡಿದವನು ಯಾರು ಅಂದರೆ ಗೊತ್ತಿದ್ದವನು. ಇದಕ್ಕಿಂತ ಒಂದು ಅನ್ಯಾಯ ಉಂಟೆ? ಮಾಸ್ಮ ಧರ್ಮಂ ಪರಿತ್ಯಾಕ್ಷೀ ತ್ವಂ ಹಿ ಧರ್ಮ ವಿದುತ್ತಮ. ಧರ್ಮ ಬಿಡಬೇಡ. ಯಾವುದೇ ಧರ್ಮ ಇಲ್ಲದವನಿಂದ ಉಪದೇಶ. ಧರ್ಮ ಬಿಡಬೇಡ. ಯಾರಿಗೆ? ವಿಶ್ವಾಮಿತ್ರನಿಗೆ. ಅದು ಬೆಂಗಳೂರಿನ ಲೋಕಲ್ ಪರಿಭಾಷೆಯಲ್ಲಿ ಸೂರ್ಯನಿಗೆ ಟಾರ್ಚ್ ಅಂತ ಹೇಳಿದ ಹಾಗೆ. ಗಾಯತ್ರಿ ಮಂತ್ರವನ್ನು ಕಂಡು ಹಿಡಿದವನಿಗೆ ಇವನು ಹೇಳೋದು. ವಿಶ್ವಾಮಿತ್ರಸ್ತತೋ ರಾಜನ್ ಇತ್ಯುಕ್ತೋ ಭರತರ್ಷಭಾ. ಆದರೆ ಹೇಳಿದರಂತೆ ವಿಶ್ವಾಮಿತ್ರ, ನಿರಾಹಾರಸ್ಯ ಸುಮಹಾನ್ ಮಮ ಕಾಲೋ ವ್ಯಧಾವತ. ಒಂದೆರಡು ದಿವಸ ಅಲ್ಲ ಹೋಗಿರೋದು, ಸುಮಹಾನ್ ಕಾಲ, ವರ್ಷಾನುಗಟ್ಟಲೆ ಕಳೆದಿದ್ದೇನೆ ಆಹಾರ ಇಲ್ಲದೆ. ನ ವಿದ್ಯತೆ ಉಪಾಯಶ್ಚ ಕಶ್ಚಿನ್ಮತ್ ಪ್ರಾಣಧಾರಣೆ. ಯಾವ ಉಪಾಯವೂ ಇಲ್ಲ, ನಾನು ಪ್ರಾಣವನ್ನು ಧಾರಣೆ ಮಾಡಬೇಕು. ತೇನ ತೇನ ವಿಚೇಷೇಣ ಕರ್ಮಣ ಯೇನ ಕೇನಚಿತ್ ಉಜ್ಜಿಹೀರ್ಷೆ ಸೀದಮಾನಃ ಸಮರ್ಥೋ ಧರ್ಮಮಾಚರೇತ್. ಯಾವುದೋ ಒಂದು ಕೆಲಸ ಅದನ್ನು ಮಾಡಬೇಕು. ಆ ಕೆಲಸ ಮಾಡಿ ನನ್ನನ್ನು ನಾನು ಬದುಕಿಸಿಕೊಳ್ಳಬೇಕು. ಬದುಕಿದರೆ ಧರ್ಮ. ಐಂದ್ರೋ ಧರ್ಮ ಕ್ಷತ್ರಿಯಾಣಾಂ ಬ್ರಾಹ್ಮಣಾನಾಮಥಾಗ್ನಿಕಃ ಬ್ರಹ್ಮವನ್ನಿರ್ಮಮ ಬಲಂ ಭೋಕ್ಷ್ಯಾಮಿ ಶಮಯನ್ ಕ್ಷುಧಂ. ನೋಡು, ಕ್ಷತ್ರಿಯರಿಗೆ ಐಂದ್ರ ಧರ್ಮ ಅಂದರೆ ಇಂದ್ರನಿಗೆ ಸಮಾನವಾದ ಧರ್ಮ. ಬಹಳ ಜನರ ಹೆಣ್ಣು ಮಕ್ಕಳೊಟ್ಟಿಗೆ ಭೋಗ, ಮದ್ಯಪಾನ ಇವೆಲ್ಲ ರಾಜರಿಗೆ ವಿಹಿತ. ಬ್ರಾಹ್ಮಣಾನ ಮಥಾಗ್ನಿಕಃ, ಬ್ರಾಹ್ಮಣರು ಅಗ್ನಿಧರ್ಮ. ಅಗ್ನಿ ಏನು ಬೇಕಾದರೂ ಸುಟ್ಟು ಜೀರ್ಣ ಮಾಡಿಕೊಳ್ಳುತ್ತೆ. ಅಗ್ನಿಗೆ ಯಾವ ಲೇಪವೂ ಇಲ್ಲ. ಹಾಗೆ ಬ್ರಾಹ್ಮಣನಿಗೆ ಯಾವ ಲೇಪವೂ ಇಲ್ಲ. ಇದು ವಿಶ್ವಾಮಿತ್ರರು ಹೇಳಬಹುದಾದದ್ದು, ನಾವಲ್ಲ. ಇದು ಮತ್ತು ಆಪತ್ತಿನಲ್ಲಿ ಹೇಳ್ತಾ ಇರೋದು ಅನ್ನೋದು ಎಚ್ಚರದಲ್ಲಿ ಇರಬೇಕು. ಯಥಾ ಯಥೈವ ಜೀವೇತ ತತ್ಕರ್ತವ್ಯಮಲೀಲಯ ಜೀವಿತಂ ಮರಣಾಚ್ಛ್ರೇಯೋ ಜೀವನ್ ಧರ್ಮಮವಾಪ್ನುಯಾತ್. ಹೇಗೆ ಬದುಕಬೇಕೋ ಅದನ್ನು ಮಾಡಬೇಕು. ಬದುಕಿಗೆ ಪ್ರಾಧಾನ್ಯ ಇವತ್ತು ಇರೋದು. ಜೀವಿತಂ ಮರಣಾಚ್ಛ್ರೇಯ. ಈ ಕಾಲದಲ್ಲಿ ಸತ್ತೇನು ಪ್ರಯೋಜನ? ಬದುಕಬೇಕು. ಜೀವನ್ ಧರ್ಮಮವಾಪ್ನುಯಾತ್. ಬದುಕಿದರೆ ನಾವು ಮತ್ತೆ ಧರ್ಮವನ್ನು ಮಾಡಬಹುದು. ಸೋಹಂ ಜೀವಿತಮಾಕಾಂಕ್ಷನ್ ಅಭಕ್ಷ್ಯಸ್ಯಾಪಿ ಭಕ್ಷಣಂ ವ್ಯವಸ್ಥೆ ಬುದ್ಧಿಪೂರ್ವಂ ವೈ ತದ್ಭವಾನ್ ಅನುಮನ್ಯತಾಂ. ನಾನು ಬದುಕಬೇಕು ಅಂತ ಅಭಕ್ಷ್ಯವಾದದ್ದನ್ನು ಉಣ್ತಾ ಇದ್ದೇನೆ. ವ್ಯವಸ್ಥೆ ಬುದ್ಧಿಪೂರ್ವಂ ವೈ, ಬುದ್ಧಿಪೂರ್ವಕವಾಗಿ ತಪ್ಪು ಮಾಡ್ತಾ ಇದ್ದೇನೆ. ಆದರೆ ನೀನು ಸುಮ್ಮನಿದ್ದು ಬಿಡು. ಇದು ಯಾವಾಗ ಅಂತಂದರೆ ನೋಡಿ, ತ್ರೇತಾ ದ್ವಾಪರಯೋ ಸಂಧೌ. ದ್ವಾಪರ ಮುಗಿಲಿಕ್ಕೆ ಒಂದು ಕೆಲವು 100 ವರ್ಷಗಳಿರಬೇಕಾದರೂ ಕೂಡ ಒಂದು ನಿಯಮ ಇತ್ತು. ತಸ್ಮಿನ್ ಕಾಲೇ ತ್ಯಜ್ಯತೆ ಹಿ ಬಲವದ್ಭಿರ್ವಧಂ ವಿನಾ ಅತಿಸಕ್ತಾ ತಪೋಹೀನಾ ಕಥಂಚಿನ್ ಮೃತಿಮಾಪ್ನುಯು ಅಂತ ಆ ಕಾಲದ ನಿಯಮ. ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಆ ಕಾಲದಲ್ಲಿ ಅವರಿಗಿಂತ ಬಲಿಷ್ಠರು ಬಂದು ಕೊಂದದ್ದಲ್ಲದೆ ಸಾಯ್ತಾ ಇರಲಿಲ್ಲ. ಬ್ರಾಹ್ಮಣರಿಗೆ ತಪಸ್ಸಿದ್ರೆ ಬದುಕಿರ್ತಿದ್ರು, ಕ್ಷತ್ರಿಯರಿಗೆ ಬಲ ಇದ್ರೆ ಬದುಕಿರ್ತಿದ್ರು. ಅತಿಸಕ್ತಾ ತಪೋಹೀನಾ, ವಿಪರೀತ ವಿಷಯಾಸಕ್ತರು, ತಪಸ್ಸು ಇರದವರು ಸಾಯ್ತಾ ಇರ್ತಿದ್ರಂತೆ. ಅನಿಚ್ಛಯಾಪಿ ಮೃತಃ ಯಥಾ ಚಿತ್ರಾಂಗದಾನುಜ. ಹಾಗೆ ಇಚ್ಛೆ ಇಲ್ಲದಿದ್ದರೂ ಸತ್ತ ಯಾರು? ವಿಚಿತ್ರ ವೀರ್ಯ. ಯಾಕೆ ಅಂದರೆ
ಧರ್ಮವನ್ನು ಬಿಟ್ಟು ಕೇವಲ ಕಾಮದಲ್ಲಿ ತೊಡಗಿದ. ಮಹಾಭಾರತದಲ್ಲಿ ಒಂದು ಶ್ಲೋಕವೂ ಇದೆ ಆದಿಪರ್ವದಲ್ಲಿ, ವಿಚಿತ್ರ ವೀರ್ಯೋ ಧರ್ಮಾತ್ಮ ಕಾಮಾತ್ಮ ಸಮಪದ್ಯತ ಅಂತ. ಧರ್ಮಾತ್ಮನಾಗಿದ್ದ ಮದುವೆಯಾಗುವ ಮೊದಲು, ಮದುವೆ ಆದಮೇಲೆ ಕಾಮಾತ್ಮ ಸಮಪದ್ಯತ, ಕಾಮಾತ್ಮನಾಗಿ ಬಿಟ್ಟ ಅಂತ. ಯಾರು? ವಿಚಿತ್ರ ವೀರ್ಯ. ಅದರಿಂದಾಗಿ ಆ ಕಾಲದಲ್ಲಿ ಸಾವಿಗೆ ಒಂದು ಇದನ್ನ ನೋಡ್ತಾ ಇದ್ರು. ಈ ಕಾಲದಲ್ಲಿ ಸಾಯಬಹುದಾ? ಅದಕ್ಕೆ ಈ ಮಾತು ಸಂಗತ. ಇವತ್ತು ಪರಮಾವಧಿ ಅಂತಂದ್ರೆ 80 ವರ್ಷ, ಇನ್ನೂ ಕಡಿಮೆ. ಅದೇ ಪರಮಾವಧಿ ಅಂದರೆ 80. ಅದರಿಂದಾಗಿ ಈ ಕಾಲದಲ್ಲಿ ಇದಲ್ಲ. ಈ ಕಾಲವನ್ನು ನೋಡಬೇಕು. ತ್ರೇತಾ ದ್ವಾಪರಯೋ ಸಂಧೌ ಅಂತ ಹೇಳಿರೋದ್ರಿಂದ ಶ್ವಪಚಃ ನೈತತ್ವದನ್ ಪ್ರಾಪ್ಸ್ಯಸೆ ಪ್ರಾಣಮದ್ಯ ನಾಯುರ್ದೀರ್ಘಂ ನಾಮೃತಸ್ಯೇವ ತೃಪ್ತಿಂ ಭಿಕ್ಷಾಂ ಅನ್ಯಾಂ ಭಿಕ್ಷಮಾತೆ ರುಚಿಸ್ತು ಸ್ವಭಕ್ಷಣೆ ಶ್ವಾಸ್ಯ ಭಕ್ಷೋದ್ವಿಜಾನಾಂ. ಅಲ್ಲಪ್ಪ, ವಿಶ್ವಾಮಿತ್ರ ಅಂತ ಹೇಳ್ಕೊತಾ ಇದ್ದಿ, ಇದನ್ನು ತಿಂದರೆ ಬದುಕೋದು ಅಂತ ಉಂಟೆ? ಇದನ್ನು ತಿಂದರೆ ಬದುಕೋದು ಇಲ್ಲ. ಒಂದು ಗಾದೆ ಉಂಟಲ್ಲ, ವ್ರತ ಕೆಟ್ಟರು ಸುಖ ಪಡಬೇಕು ಅಂತ, ಅದೂ ಇಲ್ಲ. ಏನು ದೀರ್ಘಕಾಲ ಬದುಕ್ಬಿಡ್ತೀಯೇ? ಇಲ್ಲ. ನಾಯುರ್ ದೀರ್ಘಂ ನಾಮೃತಸ್ಯೇವ ತೃಪ್ತಿಂ, ಹೋಗಲಿ ತೃಪ್ತಿ ಆಗತ್ತಾ? ಅದೂ ಇಲ್ಲ. ಮನಸ್ಸಿನ ಒಳಗಡೆ ಒಂದು ಕುಟುಕು ಇರುತ್ತೆ. ಅದರಿಂದಾಗಿ ಇನ್ನೇನಾದರೂ ಕೇಳು, ಇದಕ್ಕಂತೂ ಕೇಳಬೇಡ. ಅದಕ್ಕೆ ವಿಶ್ವಾಮಿತ್ರ ಹೇಳ್ತಾನೆ, ನ ದುರ್ಭಿಕ್ಷೆ ಸುಲಭಂ ಮಾಂಸ ಮನ್ಯತ್ ಶ್ವಪಾಕ ಮನ್ಯೇತ ನವೇದ್ವಿವಿತ್ತಂ. ಈ ದುರ್ಭಿಕ್ಷದಲ್ಲಿ ಇನ್ನೇನು ಸಿಗತ್ತಪ್ಪ? ನನ್ನ ಹತ್ರ ಹಣ ಇದೆಯೇ? ನವೇದ್ವಿವಿತ್ತಂ, ಹಣನೂ ಇಲ್ಲ. ಕ್ಷುಧಾರ್ಥಶ್ಚಾಹಂ ಅಗತಿರ್ನಿಶಾಚರ ಸ್ವಜಾಘನೀಂ ಷಡ್ರಸಾಂ ಸಾಧು ಮನ್ಯೇ. ಅದರಿಂದಾಗಿ ಈ ಮಾಂಸವನ್ನೇ ಷಡ್ರಸ ಅಂತ ಅನ್ಕೋತೀನಿ. ಶಿಷ್ಟ ವೈಕಾರಣಂ ಧರ್ಮೇ ತದ್ವೃತ್ತಮನುವರ್ತಯೇ ಪರಾಂ ಮೇಧ್ಯಾಚನೇತ್ಯೇತಾಂ ಭಕ್ಷ್ಯಾಂ ಮನ್ಯೇ ಸ್ವಜಾಘನೀಂ. ಅದರಿಂದ ಎಲ್ಲ ಚೆನ್ನಾಗಾದಾಗ ಶಿಷ್ಟರಂತೆ ನಡೆಯೋದಿದ್ದೇ ಇದೆ. ಈಗ ಭೀಕರವಾದ ಕಾಲ ಒದಗಿದೆ, ಇನ್ನೇನು ಮಾಡಲಿ? ಶ್ವಪಚಃ ಅಸದ್ಭಿರ್ಯಸ್ಸಮಯ ಚೀರ್ಣೋ ನ ಸ ಧರ್ಮ ಸನಾತನಃ ಅನಾರ್ಯಮಿಹ ಕಾರ್ಯಂ ವಾ ಮಾಛಲೇನಾಶುಭಂ ಕೃತಾಃ. ಆ ಚಂಡಾಲ ಹೇಳ್ತಾನೆ, ಅಸಜ್ಜನರು ಮಾಡಿದ್ದನ್ನೆಲ್ಲ ಧರ್ಮ ಅಂತ ಅಂದುಕೊಳ್ಳೋದೆ, ಅನಾರ್ಯವಾದದ್ದನ್ನು ಮಾಡಬಾರದು. ಆರ್ಯ ಅಂದರೆ ಶ್ರೇಷ್ಠ, ಅನಾರ್ಯ ಅಂದರೆ ಕನಿಷ್ಠ, ಅಧಮ. ಅಧಮವಾದದ್ದನ್ನು ಮಾಡಬಾರದು. ಮಾ ಛಲೇನ ಅಶುಭಂ ಕೃತಾಃ, ಯಾವುದೋ ನೆಪ ಇಟ್ಟುಕೊಂಡು ಕೆಟ್ಟದ್ದನ್ನು ಮಾಡಬೇಡ. ವಿಶ್ವಾಮಿತ್ರ ನಪಾತಕಂ ನಾವಮತಂ ಋಷಿಸ್ಸನ್ ಕರ್ತುಮರ್ಹತಿ ಸಮೌಚಶ್ವಮೃಗೌ ಮನ್ಯೇ ತಸ್ಮಾತ್ ಭಕ್ಷ್ಯ ಸ್ವಜಾಗನೀ. ನಾನೊಬ್ಬ ಋಷಿಯಾಗಿ ಮಾತಾಡ್ತಾ ಇದ್ದೇನೆ. ಇದು ಪಾತಕವಲ್ಲ. ಸಮೌಚ ಶ್ವಮೃಗವು, ನಾಯಿಯೂ ಸಮ ಜಿಂಕೆಯೂ ಸಮ, ಎರಡೂ ಪ್ರಾಣಿಯೇ, ಸತ್ಮೇಲೆ ಎರಡೂ ಮಾಂಸವೇ. ಅದರಿಂದಾಗಿ ನಾನು ಇದನ್ನು ತಿಂತೇನೆ. ಶ್ವಪಚಃ ಪಂಚ ಪಂಚ ನಖಾ ಭಕ್ಷ್ಯಾ ಬ್ರಹ್ಮಕ್ಷತ್ರಸ್ಯ ವೈದ್ವಿಜ ಯದಿ ಶಾಸ್ತ್ರಂ ಪ್ರಮಾಣಂತೆ ಮಾ ಭಕ್ಷ್ಯೇ ವೈ ಮನಕೃತಾಃ. 5 ಉಗುರುಗಳಿರುವ 5 ಪ್ರಾಣಿಗಳನ್ನು ಮಾತ್ರ ತಿನ್ನಬೇಕು. ತಿನ್ನೋದಾದರೆ ಪಂಚ ಪಂಚನಖಾ ಭಕ್ಷ್ಯಾ ಬ್ರಹ್ಮಕ್ಷತ್ರಸ್ಯ ವೈದ್ಯುಜ. ಇದು ರಾಮಾಯಣದಲ್ಲೂ ಬಂದಿದೆ. ಅಲ್ಲಿ ಮುಂದೆ ಶ್ವಾವಿದ ತತಕಃ ತಲ್ಯ ಗೋಧಾಚ ಅಂತ ಹೇಳಿ ಇದೆ. 5 ಉಗುರುಗಳಿರುವ 5 ಪ್ರಾಣಿಗಳನ್ನು ಮಾತ್ರ ತಿನ್ನಬೇಕು. ಮತ್ತೆ ಬಹಳ ಉಗುರುಗಳಿರುವ ಪ್ರಾಣಿಯನ್ನು ತಿನ್ನಬಾರದು. ಇದು ನಾಯಿ ಎಲ್ಲಿಗೆ ಬಂದಿದೆ? ಆ ಕಾರಣದಿಂದ
ವಿಶ್ವಾಮಿತ್ರ ಅಗಸ್ತ್ಯೇನಾತುರೋ ಭುಕ್ತೋ ವಾತಾಪಿ ಕ್ಷುಧಿತೋ ನ ವೈ ಅಹಂ ಆಪದ್ಗತ ಕ್ಷುಬ್ಧೋ ಭಕ್ಷಯಿಷ್ಯೇ ಸ್ವಜಾಘನೀಂ. ಅಗಸ್ತ್ಯ ಅಸುರನ್ನೇ ತಿಂದಿಲ್ವಾ? ಮನುಷ್ಯ ಅಲ್ಲ, ಅವನು ಅಸುರ. ಅವನನ್ನೇ ತಿಂದ ವಾತಾಪಿಯನ್ನ. ಅಂಥದ್ದು ಆಪದ್ಗತನಾಗಿದ್ದೇನೆ, ಇದನ್ನು ತಿನ್ನಬಾರ್ದೆ? ತಿಂತೀನಿ. ಅಲ್ಲ, ವಿಶ್ವಾಮಿತ್ರರಿಗೆ ಏನು ಈ ತರಹದ್ದು ಅಂದರೆ ದೇವರ ಸಂಕಲ್ಪ ಅಷ್ಟೇ. ಮತ್ತು ಅವನಿಗೆ ತಪಸ್ಸನ್ನು ಸುಮ್ಮನೆ ವ್ಯರ್ಥ ಮಾಡಬಾರದು ಅಂತ ಅನ್ನಿಸಿರಬೇಕು. ಮತ್ತೆ 12 ವರ್ಷಗಳ ದೀರ್ಘಕಾಲ ಬಂದಾಗ ತಪಸ್ಸು ಕ್ಷೀಣಿಸ್ತಾ ಹೋಗುತ್ತೆ ಅಲ್ವಾ? ಆ ಕಾರಣದಿಂದ ಆಹಾರ ಸಿಗಲಿಲ್ಲ ಅಷ್ಟೆ. ದೇವರ ಸಂಕಲ್ಪ ಅನ್ನೋದೇ ಪ್ರಧಾನವಾದ ಉತ್ತರ. ಸ್ವಪಚಃ ಭಿಕ್ಷಾಂ ಅನ್ಯಾಂ ಆಹರೇತಿ ನ ಚ ತತ್ಕರ್ತುಮರ್ಹಸಿ ಕೃತನ್ನ ಕಾರ್യമೇ ತದ್ವೈ ಹರತೆ ಮಾಂ ಸ್ವಜಾಗನೀಂ. ಇಲ್ಲ, ನೀನು ಮಾಡಬಾರ್ದು. ಆಮೇಲೆ ಅಗಸ್ತ್ಯರ ದೃಷ್ಟಾಂತ ಹೇಳಿದಿ. ಅಗಸ್ತ್ಯರು ಯದ್ಬ್ರಾಹ್ಮಣಾರ್ಥೆ ಕೃತಮರ್ಥಿತೇನ, ಬ್ರಾಹ್ಮಣರನ್ನೆಲ್ಲ ಸಾಯಿಸ್ಬಿಡ್ತಾ ಇದ್ದ ಅವನು. ಅದಕ್ಕೆ ಅವನೇನು ಮಾಡಿದ್ದು, ಹೇಗಾದರೂ ಮಾಡಿ ರಕ್ಷಿಸಿ ಅಂತಂದಾಗ ಅವನು ಮಾಡಿದ್ದು. ಕಾಮದಿಂದ ತಿಂದದ್ದಲ್ಲ ಅಗಸ್ತ್ಯರು. ಬೇಕು ಬೇಕು ಅಂತ ತಿಂದಿದ್ದಲ್ಲ. ಸವೈ ಧರ್ಮೋ ಯತ್ರ ನ ಪಾಪಮಸ್ತಿ ಸರ್ವೈರುಪಾಯೈ ಗುರವೋಭಿರಕ್ಷಾ. ಬೇರೆಯವರನ್ನು ರಕ್ಷಣೆ ಮಾಡ್ಲಿಕ್ಕೆ ಅವನು ತಿಂದಿದ್ದು. ನೀನು ಯಾರನ್ನು ರಕ್ಷಣೆ ಮಾಡ್ಲಿಕ್ಕೆ ತಿಂತಾ ಇರೋದು? ಅದರಿಂದಾಗಿ ಧರ್ಮ ಅಲ್ಲ. ವಿಶ್ವಾಮಿತ್ರ ಮಿತ್ರಂ ಮೇ ಬ್ರಾಹ್ಮಣಶ್ಚಾಯಂ ಆತ್ಮ ಪ್ರಿಯಶ್ಚ ಮೇ ಪೂಜ್ಯತಮಶ್ಚ ಲೋಕೆ ತದ್ಭೋಕ್ತು ಕಾಮೋಹಮಿಮಾಂ ಜಿಹೀರ್ಚೆ ದೃಚಂ ತಾನಾಮಿ ದೃಚಾಂಹಿ ಈ ದೃಚಾನಾಂಹಿ ಬಿಭ್ಯೇ. ಅದಕ್ಕೆ ಅವನು ಹೇಳ್ತಾನೆ, ಏನು ಹೇಳ್ತಾ ಇದ್ದಿ? ವಿಶ್ವಾಮಿತ್ರ ಹೇಳೋದು, ನೀನು ನನಗೆ ಉಪದೇಶ ಮಾಡ್ತಾ ಇದ್ದಿ. ನೀನು ಯಾರ ಬಗೆಗೆ ಗೌರವದಿಂದ ಮಾತಾಡ್ತಾ ಇದೆಯೋ ಅಂತಹ ಅಗಸ್ತ್ಯ ನನ್ನ ಫ್ರೆಂಡ್. ಮಿತ್ರಂಚ ಮೇ ಬ್ರಾಹ್ಮಣಶ್ಚಾಯಮಾತ್ಮ ಪ್ರಿಯಶ್ಚ ಮೇ ಪೂಜ್ಯತಮಶ್ಚ ಲೋಕೆ. ನನಗೂ ಪ್ರಿಯ, ಲೋಕದಲ್ಲಿ ಎಲ್ಲರೂ ಅವನನ್ನು ಕೊಂಡಾಡ್ತಾರೆ. ಅವನು ಮಾಡಿದ್ದೇನನ್ನ? ಒಬ್ಬ ಅಸುರನನ್ನ ಕೊಂದ. ತದ್ಭೋಕ್ತು ಕಾಮೋಹಮಿಮಾಂ ಜಿಹಿರಿಚೆ ನೃಚಂ ತಾನಾಮಿ ದೃಚಾನಾಂಹಿ ಬಿಭ್ಯೇ. ಅದರಿಂದ ನಾನು ತಗೊಳ್ತೇನೆ. ಸ್ವಪಚಃ ಕಾಮಂ ನ ರಾಜೀವಿತಂ ಸಂತ್ಯಜಂತಿ ನ ಚ ಭಕ್ಷೇ ಪ್ರತಿಕುರ್ವಂತಿ ಬುದ್ಧಿಂ ಸರ್ವಾಂಶ್ಚ ಕಾಮಾನ್ ಪ್ರಾಪ್ನುವಂತೀತಿ ಬುದ್ಧ್ಯ ಸ್ವರ್ಗಂ ಗತ್ವಾ ಸಹಿತಾರ ಕ್ಷುಧಮ್ಯೇ. ನೋಡು, ಮನುಷ್ಯರು ಇಂತಹ ಸಂದರ್ಭದಲ್ಲಿ ಬದುಕನ್ನೇ ಬಿಡ್ಲಿಕ್ಕೆ ತಯಾರಾಗಿರ್ಬೇಕು. ಏನು ಇಲ್ಲ ಅಂದರೆ ಬದುಕೋದು ಯಾಕೆ? ಹೇಗಾದರೂ ಮಾಡಿ ಬದುಕಬೇಕು ಅನ್ನುವ ಉತ್ಕಟ ಅಪೇಕ್ಷೆ ಯಾಕೆ? ಅಂದರೆ ಇನ್ನು ಮಹರ್ಷಿ ಆಗಿದ್ದಾನೆ, ಇನ್ನು ಬ್ರಹ್ಮರ್ಷಿ ಆಗಿಲ್ಲ ಅವನು ವಿಶ್ವಾಮಿತ್ರ. ಅದಕ್ಕೆ ಮಹರ್ಷಿ ಅಂತ ಹೇಳಿದ್ದು. ಸರ್ವಾಂಶ್ಚ ಕಾಮಾನ್ ಪ್ರಾಪ್ನುವಂತೀತಿ ಬುದ್ಧ್ಯ ಸ್ವರ್ಗಂ ಗತ್ವಾ ಸಹಿತಾರಕ್ಷುಧಮ್ಯೇ. ಇಲ್ಲಿ ಹಸಿವನ್ನು ತಡ್ಕೋಬೇಕು. ಇಲ್ಲಿ ಹಸಿವನ್ನು ತಡ್ಕೊಂಡ್ರೆ ಸ್ವರ್ಗ ಸಿಗತ್ತೆ. ಇಲ್ಲಿ ಹಸಿವು ತಡ್ಕೊಳ್ಳೋಲ್ಲ ಅಂದರೆ ಸ್ವರ್ಗ ಸಿಗಲ್ಲ. ಅದರಿಂದಾಗಿ ಸಾಯೋದೇ ಒಳ್ಳೇದಲ್ವ ನೀನು? ಸ್ಥಾನೇ ಭವೇತ್ ಸಂಶಯ ಪ್ರೇತ್ಯ ಭಾವೇ ನಿಸ್ಸಂಶಯ ಕರ್ಮಣಾಂ ಚಾಪಿ ನಾಚಃ ಅಹಂ ಪುನರ್ವ್ರತ ನಿತ್ಯಾಚಯಾತ್ಮ ಮೂಲಂ ರಕ್ಷನ್ ಭಕ್ಷಯಿಷ್ಯಾಮ್ಯ ಭಕ್ಷಂ. ಅದಕ್ಕೆ ವಿಶ್ವಾಮಿತ್ರ ಹೇಳ್ತಾನೆ, ಸ್ಥಾನೇ ಭವೇತ್ ಸಂಶಯ ಪ್ರೇತ್ಯ ಭಾವೆ. ಅಲ್ಲಪ್ಪ, ಸತ್ತು ಏನು ಪ್ರಯೋಜನ? ಒಳ್ಳೆ ಲೋಕ ಸಿಗತ್ತೆ ಅಂತ ಅನ್ಕೊಂಡೇನು? ಸಾಯುವಾಗ ಯಾವ ಮನೋಭಾವ ಇರುತ್ತೆ ಅನ್ನೋದು ಮುಖ್ಯ. ಸಾಯುವಾಗ ಏನು ಸಿಗಲಿಲ್ಲ, 12 ವರ್ಷದ ಭೀಕರ ಬರಗಾಲ, ಇದರಲ್ಲಿ ಏನು ಧರ್ಮ ಮಾಡ್ತಾ ಇಲ್ಲ ಅಂತ ಸತ್ರೆ ಒಳ್ಳೆ ಗತಿ ಆಗತ್ತೆ ಅಂತ ಹೇಳಿ ಅನ್ಸತ್ತಾ? ಇಲ್ಲ. ಅದರಿಂದಾಗಿ
ನಾನು ಉಣ್ಣುತ್ತೇನೆ, ಯಾಕೆಂದರೆ ಬದುಕಿದರೆ ಮತ್ತೆ ಧರ್ಮ ಮಾಡಬಹುದು. ನೋಡಿ, ಇಷ್ಟೆಲ್ಲ ವಾಕ್ಯಾರ್ಥ ಮಾಡಬೇಕಾಯ್ತು ವಿಶ್ವಾಮಿತ್ರರು. ಈಗ ವಾಕ್ಯಾರ್ಥ ಮಾಡ್ತಾ ಮಾಡ್ತಾ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ. ಅದರಿಂದಾಗಿ ಇಲ್ಲಿ ಒಂದು 76ನೇ ಶ್ಲೋಕದ ತನಕ ನಿಲ್ಲಿಸ್ತೇನೆ. ಬುದ್ಧ್ಯಾತ್ಮಕೆ ವ್ಯಕ್ತಮಸ್ಮೀತಿ ತುಷ್ಟೋ ಮೋಕ್ಷಾತ್ಮಕೆ ತ್ವಂ ಯಥಾ ಶಿಷ್ಟಚಕ್ಷು. ಬುದ್ಧಿ ಅಂತ ನೋಡಿದಾಗ ನಾವು ಬದುಕಬೇಕು. ಪ್ರಜ್ಞೆ ಅಂತ ಪ್ರಜ್ಞಾಪೂರ್ವಕವಾದ ವಿಚಾರ ಅಂದರೆ ಧರ್ಮವನ್ನು ಉಳಿಸ್ಬೇಕು. ಧರ್ಮ ಉಳಿಸ್ಬೇಕು ಅಂದರೆ ಧಾರ್ಮಿಕನಾದವನು ಉಳಿಬೇಕು. ಆ ಕಾರಣದಿಂದ ನೀನು ಹೇಳಿದಂತೆ ಈಗ ಸತ್ತೋದ್ರೆ ಈ ಸಾಧನೆ ಕಂಟಿನ್ಯೂ ಆಗತ್ತೆ ಅಂತ ಖಾತ್ರಿ ಇಲ್ಲ, ಅದಕ್ಕೆ ನಾನು ಬದುಕಲೇಬೇಕು ಅಂತಾನೆ. ಇಷ್ಟಕ್ಕೆ ಮುಗಿದಿಲ್ಲ, ಇನ್ನೂ ನಡೆಯುತ್ತೆ. ಕೃಷ್ಣಾರ್ಪಣಮಸ್ತು. ನಾಳೆ ಮತ್ತೆ ಮುಂದುವರಿಯುತ್ತೆ.